4. ಯಥಾರ್ಥರಿಗೆ ಕತ್ತಲೆಯಲ್ಲಿಯೂ ಜ್ಯೋತಿ ಮೂಡುವುದು. ದಯೆಯು ಕನಿಕರವು ನೀತಿಯು ಉಳ್ಳ ದೇವರೇ ಆ ಜ್ಯೋತಿ. ಆಮೆನ್. ಎಷ್ಟು ಜನಕ್ಕೆ ಸಿಕ್ಕಿದೆ ವಾಕ್ಯ? ಎಷ್ಟು ಜನಕ್ಕೆ ಸಿಕ್ಕಿದೆ ವಾಕ್ಯ? ಓಕೆ, ಸಿಕ್ಕಿದ್ರೆ ಎಲ್ಲರೂ ಸೇರಿ ಓದಿ. 1, 2, 3. ಯಥಾರ್ಥರಿಗೆ ಕತ್ತಲೆಯಲ್ಲಿಯೂ ಜ್ಯೋತಿ ಮೂಡುವುದು. ದಯೆಯು ಕನಿಕರವು ನೀತಿಯು ಉಳ್ಳ ದೇವರೇ ಆ ಜ್ಯೋತಿ. ಆಮೇನ್. ಯಥಾರ್ಥರಿಗೆ ಕತ್ತಲೆಯಲ್ಲೂ ಬೆಳಕುಂಟಾಗತ್ತೆ. ಯಥಾರ್ಥರಿಗೆ ಪಕ್ಕದಲ್ಲಿ ನೋಡ್ಕೊಂಡು ಹೇಳಿ, ಯಥಾರ್ಥರಿಗೆ ಮಾತ್ರ ಏನು? ಯಥಾರ್ಥರಂದ್ರೆ ಬೈಬಲ್ ಕೈಯಲ್ಲಿ ಇಟ್ಕೊಂಡ್ರೆ ಯಥಾರ್ಥರಾಗ್ಬಿಡ್ತೀವ? ಪ್ರಾರ್ಥನೆ ಮಾಡಿಬಿಟ್ರೆ ಯಥಾರ್ಥರಾಗ್ಬಿಡ್ತೀವ? ಉಪವಾಸ ಮಾಡಿದ ತಕ್ಷಣ ಯಥಾರ್ಥರಾಗ್ಬಿಡ್ತೀವ? ಯಥಾರ್ಥರಾಗಕ್ಕೆ ಹೆಂಗೆ ಸಾಧ್ಯ? ಒಬ್ಬ ವ್ಯಕ್ತಿ ತನ್ನ ಮನಸ್ಸನ್ನು ಯಾವಾಗ ಬದಲಾಯಿಸ್ಕೊಂತಾನೋ ಆವಾಗ ಮಾತ್ರನೇ ಅವನು ಯಥಾರ್ಥನ ಆಗೋದು. ವಿಶ್ವಾಸಿಗಳ ಜೀವನದಲ್ಲಿ ಏನಕ್ಕೆ ಪ್ರಾರ್ಥನೆ ಮಾಡಿದ್ರು, ಉಪವಾಸ ಮಾಡಿದ್ರು, ಚರ್ಚಿಗೆ ಬಂದ್ರೂ, ಎಲ್ಲ ಮಾಡೋದೆಲ್ಲ ಮಾಡಿದ್ರು ಏನಕ್ಕೆ ಅವ್ರ ಜೀವನದಲ್ಲಿ ಇನ್ನೂ ಕತ್ಲೆ ತುಂಬಿಕೊಂಡಿರತ್ತೆ? ಯಾಕೆ? ಕತ್ತಲೆಯ ಜಾಗದಲ್ಲಿ ಅವ್ರಿಗೆ ಏನು ಕಾಣಿಸ್ಬೇಕಾಗಿತ್ತು? ಬೆಳಕು ಕಾಣಿಸ್ಬೇಕಾಗಿತ್ತು. ಬೆಳಕು ಕಾಣಿಸ್ಬೇಕಾಗಿರೋ ಜಾಗದಲ್ಲಿ ಅವ್ರ ಜೀವನವೇ ಏನಾಗ್ಬಿಟ್ಟಿದೆ? ಕತ್ತಲೆಯಿಂದ ತುಂಬಲ್ಪಟ್ಟಿದೆ. ದೇವ್ರೇನ ನೋಡ್ತಾ ಇದ್ದಾರೆ? ನಿಮ್ಮ ಮನಸ್ಸು. ನಿಮ್ಮ ಮನಸ್ಸು ಯಥಾರ್ಥವಾಗಿರೋದು ಅಂದ್ರೆ ಅರ್ಥ ಏನು? ನಿಯತ್ತಾಗಿರ್ಬೇಕು. ನಮ್ಮ ಮನಸ್ಸು ಹೆಂಗಿರ್ಬೇಕು? ನಿಯತ್ತಾಗಿರ್ಬೇಕು. ನಿಯತ್ತಾಗಿರ್ಬೇಕು. ನಮ್ಮ ಮನಸ್ಸು ನ್ಯಾಯವಾಗಿರ್ಬೇಕು. ಅನ್ಯಾಯದಿಂದ ನಮ್ಮ ಮನಸ್ಸು ದೂರ ಇರಬೇಕು. ಅನ್ಯಾಯದ ಆಲೋಚನೆಗಳಿಂದ ನಮ್ಮ ಮನಸ್ಸು ದೂರ ಇರಬೇಕು. ಅನ್ಯಾಯದ ಮಾತುಗಳಿಂದ ನಮ್ಮ ಮನಸ್ಸು ದೂರ ಇರಬೇಕು. ಹಂಗಿರ್ಬೇಕಾದ್ರೆ ಮಾತ್ರನೇ ನಮ್ಮ ಮನಸ್ಸು ಹೆಂಗಿರುತ್ತೆ? ಯಥಾರ್ಥವಾಗಿರುತ್ತೆ. ಯಥಾರ್ಥವಾಗಿರ್ಬೇಕಾದ್ರೆ ನಾವು ಪ್ರಾರ್ಥನೆ ಮಾಡೋದು ಅವಶ್ಯಕತೆ ಇಲ್ಲ, ಉಪವಾಸ ಮಾಡೋದು ಅವಶ್ಯಕತೆ ಇಲ್ಲ. ನಮ್ಮ ಮನಸ್ಸು ಯಥಾರ್ಥವಾಗಿ ಇಟ್ಕೊಂಡು ನಾವು ಯಥಾರ್ಥವಾಗಿರ್ಬೇಕಾದ್ರೆ ಕತ್ತಲೆಯಲ್ಲೂ ನಾವು ಪ್ರಾರ್ಥನೆ ಮಾಡದಿರುವಾಗ, ಉಪವಾಸ ಮಾಡೋಕ್ಕಾಗದೇ ಇದ್ರು, ಬೈಬಲ್ ಓದೋಕ್ಕಾಗದೇ ಇದ್ರು, ಅಷ್ಟು ಇಕ್ಕಟ್ಟು ನಮ್ಮನ್ನು ಸುತ್ತಕೊಂಡು ಸಿಕ್ಕಾಕ್ಸ್ಕೊಂಡ್ರು, ನಮ್ಮ ಮನಸ್ಸು ಯಥಾರ್ಥವಾಗಿದ್ದರೆ ಬೆಳಕು ತಾನಾಗೆ ನಮ್ಮ ಲೈಫಲ್ಲಿ ಬರುತ್ತೆ. ಹಲ್ಲೆಲೂಯ. ಎಷ್ಟು ಜನಕ್ಕೆ ಬೆಳಕು ನಿಮ್ಮ ಲೈಫಲ್ಲಿ ಬರಬೇಕು? ಏನಕ್ಕೆ ಇರೋ ಬೆಳಕನ್ನ ಸ್ವಲ್ಪ ಸ್ವಲ್ಪ ಕಮ್ಮಿ ಮಾಡ್ಕೊತಾ ಇದ್ದೀವಿ ಅಂದರೆ, ಎಲ್ಲೋ ಒಂದು ಕಡೆ ನಮ್ಮ ಮನಸ್ಸನ್ನು ನಾವೇನು ಮಾಡ್ಕೊತಾ ಇದ್ದೀವಿ? ಹಾಳು ಮಾಡ್ಕೊತಾ ಇದ್ದೀವಿ. ನಮ್ಮ ಮನಸ್ಸಲ್ಲಿರುವಂಥ ಯಥಾರ್ಥತೆಯನ್ನು, ನಿಯತ್ತನ್ನು, ನಮ್ಮ ಮನಸ್ಸಲ್ಲಿರೋ ನ್ಯಾಯವನ್ನು ಏನು ಮಾಡ್ಕೊತಾ ಇದ್ದೀವಿ? ಹಾಳು ಮಾಡ್ಕೊತ ಇದ್ದೀವಿ. ಏನೇನು ಮೂಲಕ ಹಾಳಾಗತ್ತೆ ಹೇಳಿ? ನಮ್ಮ ಮನಸ್ಸು ಕೇಳಿಸ್ಕೊಳ್ಳೋದ್ರ ಮೂಲಕವಾಗಿ, ಬೇಡದೇ ಇರೋದೆಲ್ಲ ಮಾತಾಡೋದ್ರ ಮೂಲಕವಾಗಿ, ಬೇಡದೇ ಇರೋದೆಲ್ಲ ಯೋಚನೆ ಮಾಡೋದ್ರ ಮೂಲಕವಾಗಿ, ಬೇಡದೇ ಇರೋದೆಲ್ಲ ನೋಡೋದ್ರ ಮೂಲಕವಾಗಿ, ಬೇಡದೇ ಇರೋ ಜೊತೆ ಸಹವಾಸ ಮಾಡೋದ್ರ ಮೂಲಕವಾಗಿ ನಮ್ಮ ಯಥಾರ್ಥತೆ ನಾವು ಏನು ಮಾಡ್ಕೊತೀವಿ? ಕಳ್ಕೊತಾ ಇದ್ದೀವಿ. ಆ ಯಥಾರ್ಥತೆಯನ್ನು ಕಳ್ಕೊಳ್ಳೋದ್ರ ಮೂಲಕವಾಗಿ ನಮ್ಮ ಜೀವನದಲ್ಲಿ ಇರಬೇಕಾಗಿದ್ದ ಬೆಳಕನ್ನು ನಾವೇನು ಮಾಡ್ಕೊತಾ ಇದ್ದೀವಿ? ಕತ್ತಲೆಯಾಗಿ ಮಾಡ್ಕೊತಾ ಇದ್ದೀವಿ. ನಿಮ್ಮ ಮನಸ್ಸು ಯಥಾರ್ಥತೆಯನ್ನು, ನಿಯತ್ತನ್ನು ಹಾಳು ಮಾಡ್ಕೊಂಡ್ರೆ ಒಂದು ಅರ್ಥ ಮಾಡ್ಕೊಳ್ಳಿ, ನಿಮ್ಮ ಲೈಫಲ್ಲಿ ಇರಬೇಕಾಗಿದ್ದ ಬೆಳಕನ್ನು ನೀವೇ ಹಾಳು ಮಾಡ್ಕೊತಾ ಇದ್ದೀರ. ಬೈಬಲ್ ಕೈಯಲ್ಲಿ ಇಟ್ಕೊಂಡಿದ್ದ ತಕ್ಷಣ ಬೆಳಕು ಬರಲ್ಲ. ಉಪವಾಸ ಮಾಡಿದ್ರೆ ಬೆಳಕು ಬರೋದಲ್ಲ. ಅದೆಲ್ಲದಕ್ಕಿಂತ ಮೇಲಾಗಿ ದೇವ್ರಿಗೆ ನೋಡೋದೇನು? ಮನಸ್ಸು. ಅಲ್ಲಿ ಹಂಗೆ ವಾಕ್ಯ ಓದ್ಕೊಂಬಂದ್ರೆ ಏನು ಹೇಳುತ್ತೆ? ಅಂದರೆ ನಮ್ಮ ಜೀವನದಲ್ಲಿ ಬೆಳಕು ತಗೊಂಬರೋದು ಯಾರು ಹೇಳಿ? ದೇವರು. ಬೆಳಕು ಹಿಡ್ಕೊಂಬರೋದು ಯಾರು ನಮ್ಮ ಲೈಫಲ್ಲಿ? ದೇವರು.
ನಿಮ್ಮ ಮನಸ್ಸಲ್ಲಿರುವ ಯಥಾರ್ಥತೆಯನ್ನ ನಿಯತ್ತನ್ನ ಹಾಳು ಮಾಡ್ಕೊಂಡ್ರೆ ನೀವು ಯಾರನ್ನ ದೂರ ಮಾಡ್ಕೊಂತ ಇದ್ದೀರಾ? ಬೆಳಕನ್ನ ಮಾತ್ರ ದೂರ ಮಾಡ್ಕೊಂತ ಇಲ್ಲ, ಬೆಳಕನ್ನ ನಿಮ್ಮ ಲೈಫಲ್ಲಿ ತರುವಂತ ದೇವರನ್ನು ದೂರ ಮಾಡ್ಕೊಂತ ಇದ್ದೀರಾ. ಇದಕ್ಕಿಂತ ವರ್ಸ್ಟ್ ಸಿಚುವೇಶನ್ ಏನಿರುತ್ತೆ ಹೇಳಿ? ಬೈಬಲ್ ಓದ್ತಾ ಇದ್ದೀವಿ, ಪ್ರಾರ್ಥನೆ ಮಾಡ್ತಾ ಇದ್ದೀವಿ, ಎಲ್ಲ ಮಾಡ್ತಾ ಇದ್ದೀವಿ, ದೇವ್ರು ನಮ್ಮ ನೋಡಿ ನೀನು ಯಾರು ನನಗೆ ಗೊತ್ತಿಲ್ಲ ಅಂದರೆ ಅದಕ್ಕಿಂತ ವರ್ಸ್ಟ್ ಸಿಚುವೇಶನ್ ಏನಿರುತ್ತೆ? ಅವಾಗ ನಾವು ಹೇಳ್ಬೋದು, ದೇವರೇ ನಾನು ಬೈಬಲ್ ಓದಿದೆ, ಪ್ರಾರ್ಥನೆ ಮಾಡಿದೆ, ಉಪವಾಸ ಮಾಡಿದೆ, ಚರ್ಚಿಗೆ ಬಂದೆ, ಸುವಾರ್ತೆ ಸಾರಿದೆ, ದೆವ್ವ ಓಡಿಸ್ದೆ, 4 ಜನಕ್ಕೆ ನಾನು ಏನು ಮಾಡಿದೆ? ಪ್ರವಾದನೆ ಹೇಳಿದೆ, ಆಮೇಲೆ ಇನ್ನೇನೇ ಹೇಳ್ಬೋದು, ರೋಗ ಸೌಖ್ಯ ಮಾಡಿದೆ, ಎಲ್ಲ ಮಾಡಿದೆ, ಆದರೆ ನನ್ನೇ ನೋಡಿ ನೀನು ಯಾರೋ ಗೊತ್ತಿಲ್ಲ ಅಂತೀಯಲ್ಲ ನೀನು. ಇದಕ್ಕಿಂತ ವರ್ಸ್ಟ್ ಸಿಚುವೇಶನ್ ಏನು ಬರುತ್ತೆ ನಮ್ಮ ಲೈಫಲ್ಲಿ? ಯಾರಿಗೋಸ್ಕರ ನಾವು ಮಾಡಿದ್ವು ಅವರೇ ನಮಗೆ ಗೊತ್ತಿಲ್ಲ ಅಂದ್ಬಿಟ್ರೆ ನಮ್ಮನ್ನು ನೋಡಿ ನಾವೇನು ಮಾಡೋಕ್ಕಾಗತ್ತೆ? ಇದೆಲ್ಲ ಮಾಡೋದೆಲ್ಲ ಒಂದು ಕಡೆ ಅಂದರೆ ದೇವ್ರು ನೋಡೋದೇನು? ನಿಮ್ಮ ಮನಸ್ಸನ್ನು. ಅದಕ್ಕೆ ದೇವ್ರು ವಾಕ್ಯ ಹೇಳುತ್ತೆ, ಜನರು ಹೊರಭಾಗ ನೋಡ್ತಾರೆ, ದೇವರು ಅಂತರಂಗವನ್ನು ನೋಡು. ಅಂತರಂಗದಲ್ಲಿ ನಡೆಯುವುದನ್ನು ನೋಡುವ ನಿಮ್ಮ ತಂದೆ ನಿಮಗೆ ಪ್ರತಿಫಲನ ಕೊಡ್ತಾರೆ. ನಿಮ್ಮ ಅಂತರಂಗ ಎಷ್ಟು ನಿಯತ್ತಾಗಿದೆ, ಎಷ್ಟು ನ್ಯಾಯವಾಗಿದೆ, ಎಷ್ಟು ಪ್ರಾಮಾಣಿಕವಾಗಿದೆ ಅನ್ನೋದು ನಿಮಗೆ ಮಾತ್ರ ಚೆನ್ನಾಗುತ್ತೆ. ಅಂತರಂಗವನ್ನು ಹಾಳು ಮಾಡ್ಕೊಂಡವನು ದೇವ್ರ ದೃಷ್ಟಿಯಲ್ಲಿ ಕಾಣಲ್ಲ. ಹೆಂಗೆ ಅಂದರೆ ಗೂಗಲ್ ಮ್ಯಾಪ್ ಇದ್ದಂಗೆ, ಲೊಕೇಶನ್ ಆಫ್ ಮಾಡ್ಕೊಂಡ್ರೆ ಮ್ಯಾಪಲ್ಲಿ ಕಾಣಲ್ಲ. ಮನಸ್ಸು ನಿಯತ್ತನ್ನು ಹಾಳು ಮಾಡ್ಕೊಂಡ್ರೆ ದೇವ್ರ ಮ್ಯಾಪಲ್ಲಿ ನಾವೇನಾಗಲ್ಲ, ಕಾಣಲ್ಲ. ದೇವರೇ ಇಲ್ಲಿದ್ದೀನಿ ನೋಡು ಅಂದ್ರೂ ಕಾಣಲ್ಲ. ಪಕ್ಕದಲ್ಲಿ ಮುಖ ನೋಡ್ಕೊಂಡು ಹೇಳ್ರಿ, ನಿಮ್ಮ ಮನಸ್ಸು ನಿಯತ್ತನ್ನು ನ್ಯಾಯವಾಗಿ ಕಾಪಾಡ್ಕೊಳ್ಳಿ ಅಂತ. ಇವಾಗಿಂದಾದ್ರೂ ಆಗಲಿ ಹೇಳ್ರಿ, ಇವಾಗಿಂದಾದ್ರೂ ಆಗಲಿ ಬೇಡದಿರೋ ಮಾತುಗಳಿಗೆ ಕಿವಿ ಕೊಟ್ಟು, ಬೇಡದಿರೋ ಸಂಭಾಷಣೆಗಳಲ್ಲಿ ಸಿಗಾಕೊಂಡು ನಿಮ್ಮ ಮನಸ್ಸು ನಿಯತ್ತನ್ನು ಹಾಳು ಮಾಡ್ಕೊಂಬೇಡ್ರಿ. ಸಿಗಾಕೊಂಡ್ರೆ ಬೆಳಕನ್ನು ದೂರ ಮಾಡ್ಕೊಂತೀವಿ. ಬೆಳಕು ದೂರ ಆದರೆ ನಮ್ಮಿಂದ ದೇವ್ರು ದೂರ ಆಗ್ತಾರೆ. ಇವತ್ತು ನಮ್ಮೆಲ್ಲರಿಗೂ ಯಾರ ಹತ್ರ ಆಗಬೇಕು? ದೇವರ ಹತ್ರ ಆಗಬೇಕು. ಒಂದಲ್ಲ ಒಂದು ವಿಧದಲ್ಲಿ ಈ ಲೋಕದಲ್ಲಿರುವಂಥ ಕತ್ತಲೆ ಏನು ಮಾಡ್ತದೆ? ನಮ್ಮನ್ನು ನುಂಗಾಕ್ಬೇಕು, ನಮ್ಮನ್ನು ಹಾಳು ಮಾಡಬೇಕು, ನಮ್ಮನ್ನು ಸಿಗಾಕ್ಸ್ಬೇಕಂತ ಈ ಲೋಕದಲ್ಲಿರುವ ಕತ್ತಲೆಗಳು ಏನು ಮಾಡ್ತದೆ? ಕಾಯ್ತಾ ಇದೆ. ದೇವ್ರ ವಾಕ್ಯ ಹೇಳುತ್ತೆ, ಸೈತಾನ್ ಏನು ಮಾಡ್ತಾನೆ ಅಂತ ಗರ್ಜಿಸುವ ಸಿಂಹದೋಪಾದಿಯಲ್ಲಿ ಯಾರನ್ನ ನುಂಗ್ಲಿ ಅಂತ ಕಾಯ್ತಾ ಇದ್ದಾನೆ. ಅಂದರೆ ಕತ್ತಲೆ ಹೆಂಗೆ ಕಾಯ್ತಾ ಇದೆ ನಮ್ಮನ್ನ? ಯಾವಾಗ ನುಂಗ್ಬಿಡೋದು, ಯಾವಾಗ ಇವ್ರನ್ನ ಹಾಳು ಮಾಡ್ಬಿಡೋದು, ಯಾವಾಗ ಇವ್ರನ್ನ ಸಿಗಾಕ್ಸೋದು, ಯಾವಾಗ ಇವ್ರ ಮಾನ ಮರ್ಯಾದೆ ಹಾಳು ಮಾಡ್ಬೇಕು, ಯಾವಾಗ ಇವ್ರ ಬೀದಿಗೆ ತಗೊಂಬರ್ಬೇಕು ಅಂತ ಕತ್ತಲೆ ಏನು ಮಾಡ್ತದೆ? ಕಾಯ್ತಾ ಇದೆ. ಆದರೆ ದೇವ್ರು ಏನು ಮಾಡ್ತಾ ಇದ್ದಾರೆ? ಕತ್ತಲೆಯಲ್ಲಿ ಬೆಳಕು ತಗೊಂಬರೋಣ ಅಂತ ದೇವ್ರು ಕಾಯ್ತಾ ಇದ್ದಾರೆ. ಇದೆರಡಕ್ಕೂ ಡಿಫ್ರೆನ್ಸ್ ಏನಂದರೆ, ನಿಮ್ಮ ಮನ್ಸಿಗೆ ನಿಯತ್ತಿರ್ಬೇಕು. ನಿಮ್ಮ ಮನಸ್ಸು ನಿಯತ್ತಾಗಿದ್ದರೆ, ನಿಮ್ಮ ಮನಸ್ಸು ಅನ್ಯಾಯದಿಂದ ದೂರ ಇದ್ದು ನ್ಯಾಯವಾಗಿದ್ದರೆ ದೇವರು ನಿಮ್ಮ ಜೀವನದಲ್ಲಿ ಬೆಳಕು ತಗೊಂಡು ಬರ್ತಾರೆ. ಹಲ್ಲೆಲೂಯ. ಆದರೆ ಇದು ಈಸಿ ಕೆಲಸ ಅಲ್ಲ. ಮನಸ್ಸನ್ನ ನ್ಯಾಯವಾಗಿ ಇಟ್ಕೊಳ್ಳೋದು ಈಸಿಯಾಗಿರೋ ಕೆಲಸ ಅಲ್ಲ. ನಮ್ಮನ್ನು ಸಿಗಾಕ್ಸಕ್ಕೆ ಜನರು ಮಾತಾಡಕ್ಕೆ ಬರ್ತಾರೆ, ಸಿಗಾಕ್ಸಕ್ಕೆ ನಮ್ಮ ಹತ್ರ ಏನಾದರೂ ಹೇಳಕ್ಕೆ ಬರ್ತಾರೆ. ಆದರೆ ನಮ್ಮ ಕಿವಿ ಅದಕ್ಕೆ ಅಭ್ಯಾಸ ಆಗಿರೋದ್ರಿಂದ, ನಮ್ಮ ಮೈಂಡ್ ಅದಕ್ಕೆ ಅಭ್ಯಾಸ ಆಗಿರೋದ್ರಿಂದ ಬೇಗ ಏನಾಗುತ್ತೆ, ನಮ್ಮ ಮೈಂಡ್ ಅದರಲ್ಲಿ ಸಿಗಾಕೊಂಬಿಡುತ್ತೆ, ಇನ್ವಾಲ್ವ್ ಆಗೋಗುತ್ತೆ. ಬೇಗ ನಮ್ಮ ಕಿವಿ ಇನ್ವಾಲ್ವ್ ಆಗೋಗುತ್ತೆ. ಅದನ್ನು ಕೇಳಿದ್ರೆ ನಮ್ಮ ಕೈಲಿ ಇರೋಕ್ಕಾಗಲ್ಲ, ಅದನ್ನು ಯೋಚನೆ ಮಾಡಿದ್ರೆ ನಮ್ಮ ಕೈಯಲ್ಲಿ ಇರೋಕ್ಕಾಗಲ್ಲ, ಅವ್ರು ನಮ್ಮ ಹತ್ರ ಮಾತಾಡ್ದಿರ ಅವ್ರಿಗೂ ಇರೋಕ್ಕಾಗಲ್ಲ. ಅವ್ರಿಗೆ ಮಾತಾಡ್ದಿರ ಇರೋಕ್ಕಾಗಲ್ಲ, ನಮಗೆ ಕೇಳಿಸ್ಕೊಳ್ದಿರ ಇರೋಕ್ಕಾಗಲ್ಲ. ಪ್ರಾಬ್ಲಮ್ ಏನು? ಸಿಗಾಕೊಂಡ್ರಿ ಇದಕ್ಕೆ. ಹಲ್ಲೆಲೂಯಾ. ಜ್ಞಾನೋಕ್ತಿ 6ನೇ ಅಧ್ಯಾಯ 9ನೇ ವಾಕ್ಯ.
6ನೇ ಅಧ್ಯಾಯ 9ನೇ ವಾಕ್ಯ. ಸೋಮಾರಿಯೇ, ಎಷ್ಟು ಹೊತ್ತು ನಿದ್ರೆ? ನಿದ್ರೆಯಿಂದ ಯಾವಾಗ ಎಚ್ಚರಗೊಳ್ಳುವಿ? ಯಾರಿಗೆ ಸೋಮಾರಿ? ಯಾರು ಸೋಮಾರಿ? ಯಾರು ಫೈಟ್ ಮಾಡೋಕ್ಕಾಗದೆ ಇರೋನು ಸೋಮಾರಿ? ಯಾರು ಸೋಮಾರಿ ಹೇಳಿ? ಎಲ್ಲ ಇದ್ದೀರಾ? ಕೇಳಿಸ್ಕೊಂತ ಇದ್ದೀರಾ? ಏನು ಮಾಡೋಕ್ಕಾಗದೆ ಇರೋನು ಹೇಳ್ರಿ? ಲೈಫಲ್ಲಿ ಫೈಟ್ ಮಾಡೋಕ್ಕಾಗದೆ ಇರೋನು ಯಾರು? ಸೋಮಾರಿ. ನನ್ನ ಲೈಫಲ್ಲಿ ಇಷ್ಟೇ, ಇನ್ನು ನಾನು ಏನೇ ಹೋರಾಟ ಮಾಡಿದ್ರು ಇದನ್ನು ಮಾತ್ರ ನನ್ನ ಲೈಫಲ್ಲಿ ಏನು ಮಾಡೋಕ್ಕಾಗಲ್ಲ, ಜಯಿಸೋಕ್ಕೆ ಆಗಲ್ಲ. ಇನ್ನು ಸಿಗಾಕೊಂಡಿದ್ದೀನಿ ಅಂತೇಳಿ ಏನು ಮಾಡ್ತಾ ಇದ್ದಾನೆ, ಅದರಲ್ಲೇ ರೆಸ್ಟ್ ಮಾಡ್ತಾವನು ಫುಲ್ಲು. ಯುದ್ಧ ಮಾಡೋಕ್ಕಾಗ್ದಿರ ಸಿಗಾಕೊಂಡು ರೆಸ್ಟ್ ಮಾಡೋವನೇ ಸೋಮಾರಿ. ಯಾವುದೇ ಆದಲ್ಲಿ ಸಿಗಾಕೊಂಡು ರೆಸ್ಟ್ ಮಾಡ್ತಿದ್ದೀರ ನೀವು? ಯುದ್ಧ ಮಾಡಿದಿರಾ? ಕೇಳ್ರಿ ಪಕ್ಕದಲ್ಲಿ ಯಾವ್ದ್ಯಾವ್ದ್ರಲ್ಲಿ ಸಿಗಾಕೊಂಡು ರೆಸ್ಟ್ ಮಾಡ್ತಾ ಇದ್ದೀರಾ ಅಂತ. ಏನು ಕ್ರಿಯೆಗಳಿಲ್ದಿರಾ, ಏನು ಹೇಳಿದ್ರು ಕೇಳ್ದಿರಾ, ಏನು ಹೇಳಿದ್ರು ಅದಕ್ಕೆ ರೆಸ್ಪಾನ್ಸ್ ಕೊಡ್ದಿರಾ ಇರೋವನೇ ಸೋಮಾರಿ. ಯಾರು ಸೋಮಾರಿ ಹೇಳಿ? ಯಾವುದಕ್ಕೂ ರೆಸ್ಪಾನ್ಸ್ ಮಾಡದಿರೋನೇ ಸೋಮಾರಿ. ಎಷ್ಟು ಜನ ಆತ್ಮಿಕ ಸೋಮಾರಿಗಳಿದ್ದೀರಾ ಇಲ್ಲಿ? ಒಂದಲ್ಲ ಒಂದು ವಿಧದಲ್ಲಿ ಆತ್ಮಿಕವಾಗಿ ದೇವ್ರ ದೃಷ್ಟಿಯಲ್ಲಿ ಸೋಮಾರಿಗಳಾಗಿ ಬದುಕ್ತಾ ಇದ್ದೀವಿ. ಯಾಕಂದ್ರೆ ದೇವ್ರು ಹೇಳೋದು ಯಾವುದಕ್ಕೂ ನಾವೇನು ಮಾಡ್ತಾ ಇಲ್ಲ, ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ಇನ್ನು ಎಷ್ಟು ದಿನ ರೆಸ್ಪಾನ್ಸ್ ಮಾಡ್ದಿರ ಇರ್ತೀರಾ? ಇನ್ನು ಎಷ್ಟು ದಿನ ರೆಸ್ಪಾನ್ಸ್ ಕೊಡ್ದಿರ ಇರ್ತೀರಾ ದೇವರಿಗೆ? ಇವಾಗಲಾದರೂ ಕ್ರಿಯೆಗಳಿದೆ, ಬದುಕಿದ್ದೀನಿ ಅಂತ ತೋರಿಸಿ, ಎದ್ದು ಬಂದಿದ್ದೀನಿ ಇವಾಗ ಅಂತ. ಎದ್ದಿದ್ದೀನಿ ಇವಾಗ ತಾನೇ, ನಿದ್ದೆಯಿಂದ ಎದ್ದು ಬಂದಿದ್ದೀನಿ ಅಂತ ಸ್ವಲ್ಪ ಕ್ರಿಯೆ ಮಾಡಿ ದೇವರಿಗೆ ತೋರಿಸ್ರಿ. ತಲೆಗೆ ಹೋಗ್ತಾ ಇದೆಯಾ? ಎಲ್ಲರಿಗೂ ಅರ್ಥ ಆಗ್ತಾ ಇದೆಯಾ? ಎಷ್ಟು ಜನ ಆತ್ಮಿಕವಾಗಿ ಬದುಕಿದ್ದೀರಾ? ಆಮೇಲೆ ಹೇಳ್ತೀರಾ. ಎಷ್ಟು ಜನ ಎದ್ದಿದ್ದೀರಾ ಹೋಗ್ಲಿ ನಿದ್ದೆಯಿಂದ? ಇವ್ರ ಹತ್ರ ನಾವು ತಪ್ಪಿಸ್ಕೊಳ್ಳೋಕ್ಕೆ ಆಗಲ್ಲ ಬ್ರದರ್. ಅವ್ರು ಹೇಳೋದನ್ನ ಕೇಳಿಸ್ಕೊಳ್ದಿರ ನನ್ನ ಕೈಲಿ ಇರೋಕ್ಕಾಗಲ್ಲ, ಅವ್ರನ್ನ ದೂರ ಇಡೋಕ್ಕೂ ಆಗ್ತಾ ಇಲ್ಲ. ಏನು ಮಿಕ್ಕಿರೋದು? ಸಿಗಾಕೊಂಡಿದ್ದೀನಿ, ನಿದ್ದೆ ಮಾಡ್ತಾ ಇದ್ದೀನಿ. ನಾನು ಯಾವುದಕ್ಕೂ ಏನು ಮಾಡಲ್ಲ. ಸಮಸ್ಯೆಯಲ್ಲಿ ಸಿಗಾಕೊಂಡು ತಲೆ ಕೆಡ್ಸ್ಕೊಳ್ದಿಲ್ಲ ಅಂದ್ರೆ ಬಿಡುಗಡೆ ಹೆಂಗ್ ಬರ್ತದೆ? ಯಾವ್ದ್ರಲ್ಲಿ ತಲೆ ಕೆಡ್ಸ್ಕೊಳ್ದಿರ ಇರ್ಬೇಕು ನಾವು? ಏನು ಸಮಸ್ಯೆ ಇಲ್ದಿರ, ಯಾವುದ್ರಲ್ಲೂ ಸಿಗಾಕೊಳ್ದಿರ, ನೆಮ್ಮದಿಯಾಗಿ ತಲೆ ಕೆಡ್ಸ್ಕೊಳ್ದಿರ ಇರ್ಬೇಕು. ಸಿಗಾಕೊಂಡು ಒಬ್ರು ಬಂದು ಇಲ್ಲಿ ತಲೆ ಕೆಡಿಸ್ತಾವ್ರೆ ನಮಗೆ, ಒಬ್ರು ನಮ್ಮ ಲೈಫ್ನ ಹಾಳು ಮಾಡ್ತಾವ್ರೆ ಅಂತ ಗೊತ್ತಾದ ಮೇಲೂ ನೀವು ಕ್ರಿಯೆ ಮಾಡದೆ ಹೋದ್ರೆ ನಿಮ್ಮಂಥ ಮುಟ್ಟಾಳ್ರು ಬೇರೆ ಯಾರು ಇರಲ್ಲ. ಪಕ್ಕದಲ್ಲಿ ಮುಖ ನೋಡ್ಕೊಂಡು ಹೇಳ್ರಿ, ಕೈ ಇಟ್ಕೊಟ್ಟು ಹೇಳ್ರಿ, ನಿಮ್ಮ ಮಾತಿಂದ ನಾನೇನಾದರೂ ಏನು ಹೇಳ್ರಿ ಸಿಗಾಕೊಳ್ಳೋ ಥರ ಇದ್ರೆ ನಿಮ್ಮ ಮಾತು ನಾನು ಕೇಳಿಸ್ಕೊಳ್ಳಲ್ಲ. ಏನು ಹೇಳ್ರಿ? ಎಷ್ಟು ಜನಕ್ಕೆ ಅರ್ಥ ಆಯ್ತು ನಾನು ಹೇಳಿದ್ದು? ನಿಮ್ಮ ಮಾತುಗಳಿಂದ ನಾನು ಹೋಗಿ ಎಲ್ಲ ತಲೆ ಕೆಡ್ಸ್ಕೊಂಡು ಸಿಗಾಕೊಳ್ಳೋದ್ರಿ, ಸಿಗಾಕೊಳ್ತೀನಿ ಅಂತ ಗೊತ್ತಾದ್ರೆ ನೀವು ಮಾತು ನಾನು ಕೇಳಿಸ್ಕೊಳ್ಳಲ್ಲ. ಇವಾಗ ಅರ್ಥ ಆಗ್ತಾ ಇದೆಯಾ ನಾವು ಹೆಂಗ್ ಸಿಗಾಕಂತ ಇದೀವಿ ಅಂತ? ಹಿಂಗ್ ಸಿಗಾಕೊಳ್ಳೋದ್ರಿಂದ ನಮ್ಮ ಮನಸ್ಸಿನ ನಿಯತ್ತನ್ನು ನಾವೇನ್ ಮಾಡ್ತಾ ಇದೀವಿ? ಹಾಳು ಮಾಡ್ಕೊಂತ ಇದೀವಿ, ಕಳ್ಕೊಂತ ಇದೀವಿ. ಕಳ್ಕೊಂಡು ಸಿಗಾಕೊಂಡು ನಾವೇನ್ ಮಾಡ್ತಾ ಇದೀವಿ? ನಿದ್ದೆ ಹೊಡಿತಾ ಇದೀವಿ ಅಲ್ಲ ಇರೋ ಜಾಗದಲ್ಲಿ. ಯುದ್ಧ ಮಾಡ್ತಾ ಇಲ್ಲ, ಫೈಟ್ ಮಾಡ್ತಾ ಇಲ್ಲ, ಕ್ರಿಯೆ ಮಾಡ್ತಾ ಇಲ್ಲ, ಹೊರಗಡೆ ಬರಕ್ಕೆ ಪ್ರಯತ್ನ ಪಡ್ತಾ ಇಲ್ಲ, ಅವ್ರುಗಳ್ನ ದೂರ ಇಡಕ್ಕೂ ನಾವು ಏನು ಮಾಡ್ತಾ ಇಲ್ಲ, ಪ್ರಯತ್ನ ಪಡ್ತಾ ಇಲ್ಲ. ಅವ್ರ ಮಾತುಗಳು ನಿಲ್ಸಕ್ಕೂ ಪ್ರಯತ್ನ ಪಡ್ತಾ ಇಲ್ಲ, ಅವ್ರಗಳು ಯೋಚನೆ ನಿಲ್ಸಕ್ಕೂ ಪ್ರಯತ್ನ ಪಡ್ತಾ ಇಲ್ಲ. ಏನು ಮಾಡ್ತಾರ ಮಾಡ್ಕೊಳ್ಳಿ ಬಿಡು ಅಂತ ಬಿಟ್ಬಿಟ್ಟಿದ್ದೀವಿ. ಅವ್ರು ಇನ್ನೂ ನಿಮ್ಮನ್ನು ಕುಯ್ತಾನೆ ಅವರು ಚೆನ್ನಾಗಿ ಹಿಡ್ಕೊಂಡು.
ನೀವು ಏನು ಮಾಡ್ತಾ ಇದ್ದೀರಾ? ಕುಯಿಸ್ಕೊಂತಾನೆ ಇದ್ದೀರಾ. ಅವ್ರು ನೋವು ಪಡಿಸ್ತಾನೆ ಇದ್ದಾರೆ, ನೀವು ಏನು ಮಾಡ್ತಾ ಇದ್ದೀರಾ? ಇನ್ನೂ ನೋವು ಅನುಭವಿಸ್ತಾನೆ ಇದ್ದೀರಾ. ಪರವಾಗಿಲ್ಲ ಬಿಡು, ನನ್ನ ಲೈಫ್ ಇಷ್ಟೇ, ಇನ್ನು ಏನು ಮಾಡ್ಬೇಕು, ನಾನು ಅನುಭವಿಸ್ಬೇಕು. ಅವಮಾನ ಮಾಡ್ತವ್ರೆ ಇನ್ನು ನಾನು ಮಾಡಿಸ್ಕೊಂಡು ಏನಾಗ್ಬಿಟ್ಟಿದೆ, ಸಾಕಾಗ್ಬಿಟ್ಟಿದೆ. ಇನ್ನು ಬೇರೆ ದಾರಿ ಇಲ್ಲ, ಅವಮಾನ ಮಾಡಲಿ, ನಾನು ಮಾಡಿಸ್ಕೊಂತೀನಿ. ಬೈಸ್ಕೊಂಡು ಸಾಕಾಗ್ಬಿಟ್ಟಿದೆ. ಇನ್ನು ಅವರು ಬೈಯೋದು ನಿಲ್ಸಲ್ಲ, ನನಗೂ ಅವ್ರ ಕೈಯಲ್ಲಿ ಬೈಯೋದನ್ನು ನಿಲ್ಸೋಕ್ಕೆ ಆಗಲ್ಲ. ಅವರು ಬೈಲಿ, ನಾನು ಬೈಸ್ಕೊಂತೀನಿ. ಒಂದಲ್ಲ ಒಂದು ವಿಧದಲ್ಲಿ ನಮ್ಮ ಲೈಫಲ್ಲಿ ಒಂದಲ್ಲ ಒಂದು ಸಮಸ್ಯೆಯಲ್ಲಿ ನಾವೇನು ಮಾಡಿದ್ದೀವಿ, ಸಿಗಾಕೊಂಡು ಯುದ್ಧ ಮಾಡೋಕ್ಕಾಗ್ದಿರಾ, ಫೈಟ್ ಮಾಡೋಕ್ಕಾಗ್ದಿರಾ ಅದರಲ್ಲೇ ಮುಳುಗ್ಬಿಟ್ಟಿದ್ದೀವಿ. ಯಾವತ್ತು ಅರ್ಥ ಮಾಡ್ಕೊಳ್ಳಿ, ನಿಮ್ಮ ಕಿವಿ, ನಿಮ್ಮ ಬಾಯಿ ಯುದ್ಧವನ್ನು ಸ್ಟಾರ್ಟ್ ಮಾಡುವಂಥ ಒಂದು ಪ್ಲ್ಯಾಟ್ಫಾರ್ಮ್ ಇಲ್ಲ, ಯುದ್ಧವನ್ನು ನಿಲ್ಲಿಸುವಂಥ ಪ್ಲ್ಯಾಟ್ಫಾರ್ಮು, ಯುದ್ಧ ಸ್ಟಾರ್ಟ್ ಮಾಡುವಂಥ ಪ್ಲ್ಯಾಟ್ಫಾರ್ಮ್ ಯಾವುದು? ನಿಮ್ಮ ಕಿವಿ, ನಿಮ್ಮ ಬಾಯಿ, ನಿಮ್ಮ ಮೈಂಡು. ಯಾಕಪ್ಪ ಪತ್ರಿಕೆಯಲ್ಲಿ ಏನಿದೆ? ಯುದ್ಧ ಎಲ್ಲಿ ಪ್ರಾರಂಭ ಆಗ್ತಾವಂತೆ? ನಿಮ್ಮ ಇಂದ್ರಿಯಗಳಲ್ಲಿ ಯುದ್ಧ ಪ್ರಾರಂಭ ಆಗ್ತವೆ. ಎಲ್ಲಿ ಪ್ರಾರಂಭ ಆಗೋದು ಯುದ್ಧ? ನಿಮ್ಮ ಇಂದ್ರಿಯಗಳಲ್ಲಿ, ನಿಮ್ಮ ಕೈಯಲ್ಲಿ, ನಿಮ್ಮ ಕಾಲಲ್ಲಿ, ನಿಮ್ಮ ಕಿವಿಯಲ್ಲಿ, ನಿಮ್ಮ ಬಾಯಲ್ಲಿ, ನಿಮ್ಮ ಯೋಚನೆಗಳಲ್ಲಿ. ಯುದ್ಧ ಎಲ್ಲಿ ಪ್ರಾರಂಭ ಆಗುತ್ತೆ? ಇಲ್ಲೆಲ್ಲ ಪ್ರಾರಂಭ ಆಗೋದು. ಇಲ್ಲಿ ಪ್ರಾರಂಭ ಆಗಿರೋ ಯುದ್ಧ ಏನಾಗುತ್ತೆ? ಇಲ್ಲಿ ಯುದ್ಧನ ಪ್ರಾರಂಭ ಸ್ಟಾರ್ಟ್ ಮಾಡಿಬಿಟ್ರೆ ಆಟೋಮೆಟಿಕ್ ಹೊರಗಡೆ ಏನಾಗುತ್ತೆ? ಯುದ್ಧ ಕಾಣಿಸುತ್ತೆ. ಸೊ ನಮ್ಮ ಕಿವಿ, ನಮ್ಮ ಕಣ್ಣು, ನಾವು ಮಾಡೋ ಯೋಚನೆ ಎಲ್ಲನೂ ಯುದ್ಧನ ಪ್ರಾರಂಭ ಮಾಡುವಂಥ ಒಂದು ಪ್ಲ್ಯಾಟ್ಫಾರ್ಮ್ ಅಥವಾ ಯುದ್ಧವನ್ನು ನಿಲ್ಲಿಸುವಂಥ ಒಂದು ಪ್ಲ್ಯಾಟ್ಫಾರ್ಮ್ ಅಂದರೆ ಕನ್ನಡದ ಏನಂತಾರೆ? ಒಂದು ಸ್ಟೇಜ್, ಒಂಥರ ಸ್ಟೇಜ್, ವೇದಿಕೆ. ವೇದಿಕೆ. ಸೊ ನಮ್ಮ ಮೈಂಡು, ನಾವು ಮಾಡೋ ಯೋಚನೆ, ನಾವು ಮಾತಾಡೋ ಮಾತು, ನಾವು ಕೇಳಿಸ್ಕೊಳ್ಳೋ ಮಾತುಗಳು, ನಮ್ಮ ಕಿವಿ, ನಮ್ಮ ಬಾಯಿ, ನಮ್ಮ ಮೈಂಡ್ ಎಲ್ಲನೂ ಏನು? ಒಂದು ಯುದ್ಧವನ್ನು ನಿಲ್ಲಿಸುವುದಕ್ಕೆ ಒಂದು ವೇದಿಕೆ ಅಥವಾ ಯುದ್ಧವನ್ನು ಪ್ರಾರಂಭ ಮಾಡೋದಕ್ಕೆ ಒಂದು ವೇದಿಕೆ. ನಿಮ್ಮ ಕಿವಿಯನ್ನು, ನಿಮ್ಮ ಬಾಯನ್ನು, ನಿಮ್ಮ ಮೈಂಡನ್ನು ಯಾವ ವೇದಿಕೆಯಾಗಿ ನೀವು ಮಾರ್ಪಡಿಸ್ಕೊಂಡಿದ್ದೀರಾ? ಕೇಳಿಸ್ತಾ ಇದೆಯಾ? ಪಕ್ಕದಲ್ಲಿರೋ ಒಂದು ಕ್ವಶನ್ ಕೇಳಿ, ಅದೇನೆ. ಒಬ್ಬರ ಕಿವಿ ಯುದ್ಧ ಪ್ರಾರಂಭ ಮಾಡುವಂಥ ವೇದಿಕೆ ಆಗಿದ್ದರೆ ಅವ್ರ ಹತ್ರ ಹೋಗಿ ನೀವೇನಾದರೂ ಮಾತಾಡಿದ್ರೆ ಏನು ಸ್ಟಾರ್ಟ್ ಆಗುತ್ತೆ? ಯಾಕೆ? ಅವ್ರ ವೇದಿಕೆ ಯಾವುದು? ಮೊದಲು ಯಾವ ಕಿವಿಯಲ್ಲಿ ಏನು ಮಾತಾಡ್ತಾ ಇದ್ದಾರೆ ಅನ್ನೋದನ್ನ ಸ್ವಲ್ಪ ನಿದ್ದೆ ಮಾಡೋ ಥರ ನಿದ್ದೆಯಲ್ಲಿ ಏನೇನೋ ಮಾತಾಡ್ಬಿಡ್ರಿ. ಸ್ವಲ್ಪ ಎಚ್ಚರವಾಗಿದ್ದು ಇದು ಕಿವಿ ಯುದ್ಧ ಮಾಡೋ ವೇದಿಕೆನಾ ಇಲ್ಲ ಯುದ್ಧ ನಿಲ್ಲಿಸೋ ವೇದಿಕೆನಾ ಸ್ವಲ್ಪ ಯೋಚನೆ ಮಾಡ್ರಿ. ಯುದ್ಧ ಸ್ಟಾರ್ಟ್ ಮಾಡೋ ಕಿವಿಗಳಿಗೆಲ್ಲ ಹೋಗಿ ನಿಮ್ಮ ಮಾತು ಹೇಳಿದ್ರೆ ಎಲ್ಲೋ ಒಂದು ಕಡೆ ಯುದ್ಧ ಸ್ಟಾರ್ಟ್ ಆಗ್ತಾ ಇರುತ್ತೆ. ಯಾರಿಗೋಸ್ಕರ? ನಿಮಗೋಸ್ಕರ. ಅಲ್ಲಿ ಹತ್ಕೊಂಡು ಉರಿದ ಮೇಲೆ ಅಲ್ಲಿರೋರು ಬಂದು ಹೇಳ್ತಾರೆ ನಿನ್ನಿಂದನೇ ನನ್ನ ಲೈಫ್ ಹಾಳಾಯ್ತು ಅಂತ. ನಾನು ಏನು ಮಾಡಿಲ್ಲ, ನನ್ನ ಪಾಡಿಗೆ ನಾನು ಮನೇಲಿದ್ದೀನಿ, ನನ್ನಿಂದ ನೀನು ಹೆಂಗೆ ಹಾಳಾದೆ? ನಿಮ್ಮ ಸುದ್ದಿ ಕೇಳಿಸ್ಕೊಂಡು ಅಲ್ಲಿ ಹೋಗಿ ಬತ್ತಿ ಹಾಕಿ ಅಲ್ಲಿ ಮನೆ ಹಾಳು ಮಾಡ್ತಾನೆ. ನಮ್ಗೆ ಇಲ್ಲೇನು ಗೊತ್ತಿರಲ್ಲ, ಹೇಳೋದಷ್ಟೇ ನಮ್ಮ ಕೆಲಸ. ಹೇಳೋದ್ರಲ್ಲೂ ಎಷ್ಟು ಮುಟ್ಟಾಳ್ರಿ ನಾವು. ಪಕ್ಕದಲ್ಲಿ ಮುಖ ನೋಡ್ಕೊಂಡು ಕಣ್ಣಲ್ಲಿ ಕಣ್ಣಿಟ್ಟು ನೋಡಿ ಹೇಳ್ರಿ, ಎಷ್ಟು ಸುದ್ದಿಗಳು ಮಾತಾಡಿ ಮನೆಗೆ ಬೆಂಕಿ ಹಾಕೊಂಡಿದ್ಯಾ ಅಂತ.
ನಮ್ಮ ಮನೆಗೆ ನಾವೇ ಏನು ಮಾಡ್ತಾ ಇದ್ದೀವಿ? ಬೆಂಕಿ ಹಾಕಂತ ಇದೀವಿ. ಯಾವುದ್ರ ಮೂಲಕವಾಗಿ? ಮಾತಾಡೋದ್ರ ಮೂಲಕವಾಗಿ. ಯಾವುದೋ ಒಂದು ಕಿವಿಯಲ್ಲಿ ನಾವೇನು ಮಾಡಿದ್ದೀವಿ? ಯುದ್ಧ ಮಾಡೋ ಕಿವಿಗೆ ಊದ್ಬಿಟ್ಟಿದ್ದೀವಿ. ಅವರು ಯುದ್ಧ ಸ್ಟಾರ್ಟ್ ಮಾಡಿರೋ ಯುದ್ಧಗಳು ಏನು ಮಾಡಿಲ್ಲ, ಇನ್ನೂ ನಿಂತಿಲ್ಲ. ಅವ್ರು ನೋಡ್ರೆ ಇವ್ರಿಗಾಗಲ್ಲ, ಇವ್ರು ನೋಡಿದ್ರೆ ಅವ್ರಿಗಾಗಲ್ಲ, ಅವ್ರ ಹತ್ರ ಇವ್ರಿಗೆ ಮಾತಾಡಲ್ಲ, ಇವ್ರ ಹತ್ರ ಅವ್ರು ಮಾತಾಡಲ್ಲ, ಅವ್ರ ಮನೆಗೆ ಇವ್ರು ಹೋಗಲ್ಲ, ಇವ್ರ ಮನೆಗೆ ಅವ್ರು ಹೋಗಲ್ಲ. ಎಲ್ಲಿಂದ ಸ್ಟಾರ್ಟ್ ಆಯ್ತು ಹೇಳ್ರಿ ಯುದ್ಧ? ಮಾತು ಕೇಳಿಸ್ಕೊಂಡು ಸುಮ್ಮನೆ ಬಿಟ್ಬಿಟ್ಟಿದ್ರೆ ಸಾಕಾಗ್ತಾ ಇತ್ತು. ಕೇಳಿಸ್ಕೊಂಡು ಯುದ್ಧ ಮಾಡ್ಬಿಟ್ಟು ಸ್ಟಾರ್ಟ್ ಮಾಡ್ಬಿಟ್ರಲ್ಲ World War III. ಮೊನ್ನೆ ಸೋಮವಾರ ಪಟ್ಟಿಗೆರೆಯಲ್ಲಿ ಇದೆ ಹೇಳಿದ್ದು ಬೈಬಲ್ ಸ್ಟಡಿಲು. ಅದ್ರ ಬಗ್ಗೆ ಯೋಚನೆ ಮಾಡ್ತೇವೆ. ಕರೆಕ್ಟ್, ಇದು ಇನ್ನೂ ಆಳವಾಗಿ ಹೋದ್ರೆ ಚೆನ್ನಾಗಿರತ್ತಿದ್ದು ಅಂತ ಅದ್ರ ಬಗ್ಗೆ ಯೋಚನೆ ಮಾಡೋಕೆ ಸ್ಟಾರ್ಟ್ ಮಾಡಿದೆ. ಪಕ್ಕದಲ್ಲಿ ಮುಖ ನೋಡ್ಕೊಂಡು ಹೇಳ್ರಿ, ಎಲ್ಲೆಲ್ಲಿ ಯುದ್ಧ ಸ್ಟಾರ್ಟ್ ಆಗಿದೆಯೋ ಅಲ್ಲೆಲ್ಲ ಯೇಸು ನಾಮದಲ್ಲಿ ಸಮಾಧಾನ ಉಂಟಾಗ್ಲಿ ಅಂತ. ಇದಕ್ಕೆ ಸೆಂಟ್ರಲ್ಲಿ ಯುದ್ಧ ಸ್ಟಾರ್ಟ್ ಮಾಡಿಬಿಟ್ರು ನೋಡಿ, ಅವ್ರನ್ನ ಸ್ವಲ್ಪ ದೂರ ಇಟ್ಟರೆ ಯುದ್ಧ ನಿಲ್ಲುತ್ತೆ. ಕಂಡುಹಿಡೀರಿ ಯುದ್ಧ ಯಾರಿಂದ ಸ್ಟಾರ್ಟ್ ಆಯ್ತು? ನಾನು ಅವ್ರ ಹತ್ರ ಮಾತಾಡೋಕ್ಕಾಗ್ತಾ ಇಲ್ಲ, ಅವ್ರು ನನ್ನ ಹತ್ರ ಮಾತಾಡೋಕ್ಕಾಗ್ತಾ ಇಲ್ಲ, ಅವ್ರು ನಮ್ಮ ಮನೆಗೆ ಬರೋಕ್ಕಾಗ್ತಾ ಇಲ್ಲ, ನಾವು ಅವ್ರ ಮನೆಗೆ ಹೋಗೋಕ್ಕಾಗ್ತಾ ಇಲ್ಲ. ಈ ಯುದ್ಧ ಎಲ್ಲಿಂದ ಸ್ಟಾರ್ಟ್ ಆಯ್ತು? ಯಾರ ಕಾರಣ? ಕೇಳಿಸ್ಕೊಂಡು ಯುದ್ಧನ ಪ್ರಾರಂಭ ಮಾಡಿಬಿಟ್ಟವ್ರನ್ನ ಸ್ವಲ್ಪ ಏನು ಮಾಡಬೇಕು? ನಿಮ್ಮ ಲೈಫಿಂದ ದೂರ ಇಡ್ರಿ. ಪಕ್ಕದಲ್ಲಿ ಕೈ ಕೊಟ್ಟು ಹೇಳ್ರಿ, ಕಳ್ಳನ ಕಂಡು ಹಿಡೀರಿ ಇವತ್ತಿಂದ ಅಂತ. ವಿಶ್ವಾಸಿಗಳಾಗಿರುವ ನಮ್ಮ ಜೀವನದಲ್ಲಿ ಸಮಾಧಾನ ಒಂದು ಬಿಟ್ಟರೆ ಯುದ್ಧ ಮಾತ್ರ ಇರಬಾರ್ದು. ನಮ್ಮ ಲೈಫಲ್ಲಿ ಸಮಾಧಾನ ಮಾತ್ರನೇ ಇರ್ಬೋದು. ಯಾವಾಗಲೂ ಆಡಾಡ್ತೀವಿ, ಎಷ್ಟು ಹಾಡುಗಳಿಗೆ ಹಾಕೋ ಬರ್ತಾವಲ್ಲ. ಬೈಬಲ್ ಏನು ಹೇಳ್ತದೆ? ಏ ಸ್ವಾಮಿ ಏನಂತೆ? ಸಮಾಧಾನ ಬರುತ್ತೆ, ಸಮಾಧಾನ ಪ್ರಭು. ಏ ಸ್ವಾಮಿ ಏನಂತೆ? ಸಮಾಧಾನ ಪ್ರಭು ಇರೋ ಜಾಗದಲ್ಲಿ ಏನಿರ್ಬೇಕು? ಆದರೆ ನಮ್ಮ ಲೈಫಲ್ಲಿ ಏನು ನಡೀತಾ ಇದೆ? ಬರೀ ಯುದ್ಧಗಳೇ ನಡೀತಾ ಇದೆ. ನಿಮ್ಮ ಮನೆಗಳಲ್ಲಿ ಸಮಾಧಾನ ಇದೆಯಾ? ಇಲ್ಲ ನಿಮ್ಮ ಮನೆಗಳಲ್ಲಿ ಯುದ್ಧ ನಡೀತಾ ಇದೆಯಾ? ನಿಮಗೆ ನೀವೇ ಯುದ್ಧ ಮಾಡ್ಕೊಳ್ಳೋದು ಬಿಟ್ಬಿಡ್ರಿ. ಬೇರೆಯವ್ರಿಂದ ಯುದ್ಧ ಮಾಡ್ತಾ ಇದ್ದಾರೆ ನೋಡ್ರಿ. ಬೇರೆಯವ್ರು ಬಂದು ನಿಮ್ಮ ಲೈಫಲ್ಲಿ ಯುದ್ಧ ಮಾಡ್ತಾ ಇದ್ದಾರೆ ನೋಡ್ರಿ, ಫೈಟ್ ಮಾಡ್ತಾ ಇದಾರಲ್ಲ ನಿಮ್ಮನ್ನ ಹಾಳು ಮಾಡ್ಬೇಕಂತ. ಬೇರೆಯವ್ರು ನಿಮ್ಮನ್ನ ಕೆಳಗಡೆ ಎಳಿಬೇಕು, ಹಾಳು ಮಾಡ್ಬೇಕಂತ ಫೈಟ್ ಮಾಡ್ತಾವ್ರೆ. ಬೇರೆಯವ್ರು ನಿಮ್ಮನ್ನ ಹೆಂಗಾದ್ರೂ ಬೀದಿಗೆ ತಗೊಂಬರ್ಬೇಕಂತ ಹೇಳಿ ಮಾಡ್ತಾ ಇದಾರೆ, ಫೈಟ್ ಮಾಡ್ತಾ ಇದಾರೆ. ಅದಕ್ಕೆಲ್ಲ ಏನು ಮಾಡ್ಬೇಕು ಇವತ್ತಿಂದ ನೀವು? ಎಲ್ಲ ಯುದ್ಧಗಳು ಇವತ್ತಿಂದ ಯೇಸು ನಾಮದಲ್ಲಿ ನಿಲ್ಲಿ. ಎಲ್ಲ ಇಲ್ಲ ಇದ್ದೀರಾ? ಏ ಸ್ವಾಮಿ ಏನಾದ್ರು ಒಂದು ಕಾಪಾಳಕ್ಕೆ ಹೊಡೆದ್ರೆ ಕೆನ್ನೆ ತೋರಿಸು ಅಂದರು, ಓಡಿಸ್ಕೊ ಅಂದಿಲ್ಲ. ನೀವು ಏ ಸ್ವಾಮಿ ಹೇಳಿರೋ ಮಾತುಗಳನ್ನ ಸೀರಿಯಸ್ ಆಗಿ ಗಮನಿಸಲ್ಲ, ಅದೇ ಪ್ರಾಬ್ಲಮ್. ಎಲ್ಲ ಇಲ್ಲ ಇದ್ದೀರಾ? ಒಂದು ಕೆನ್ನೆಗೆ ಹೊಡೆದ್ರೆ ತೋರಿಸು, ಒಂದು ಕೆನ್ನೆಗೆ ಹೊಡ್ಸ್ಕೊಂಡ್ರೆ ಇನ್ನೊಂದು ಕೆನ್ನೆಗೆ ಹೊಡ್ಸ್ಕೊ ಅಂತ ಹೇಳಿಲ್ಲ. ವಾಕ್ಯಗಳನ್ನ ಸೀರಿಯಸ್ ಆಗಿ ಗಮನ ಇಟ್ಟು ಯೋಚನೆ ಮಾಡಿ ಓದ್ಬೇಕು. ಅದ್ರಲ್ಲಿ ನಮ್ಮ ಆ್ಯಟಿಟ್ಯೂಡ್ ಚೇಂಜ್ ಆಗುತ್ತೆ. ನಾವು ಕೊಡೋ ರೆಸ್ಪಾನ್ಸ್ ಏನಾಗತ್ತೆ? ಚೇಂಜ್ ಆಗತ್ತೆ.
ನಾವು ಮಾತಾಡೋ ವಿಧಾನಗಳು ಚೇಂಜ್ ಆಗತ್ತೆ, ನಾವು ಮಾಡೋ ಯೋಚನೆಗಳು ಬದಲಾಗತ್ತೆ. ಕೆನ್ನೆ ತೋರಿಸಂದ್ರು ಯಾವ ಥರ ತೋರಿಸ್ಬೇಕು? ಆ್ಯಟಿಟ್ಯೂಡು ಓಡಿಸ್ಕೊಳ್ಳೋ ಥರ ತೋರಿಸ್ಬೇಕು. ಇವಾಗ ಯೋಚನೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಿರಲ್ಲ, ಯೋಚನೆ ಮಾಡ್ತಾ ಇದ್ದೀರಾ? ನಾವು ಇನ್ನೊಂದು ಕಡೆ ಹೆಂಗೆ ತೋರಿಸ್ತಾ ಇದೀವಿ ಹೇಳಿ? ನೀವು ಇನ್ನೊಂದು ಕೆನ್ನೆ ಯುದ್ಧನ ಸ್ಟಾರ್ಟ್ ಮಾಡ್ತಾ ಇದೆಯಾ ಇಲ್ಲ ಯುದ್ಧ ನಿಲ್ಲಿಸ್ತಾ ಇದೆಯಾ? ನೀವು ತೋರಿಸ್ತಾ ಇರೋ ಇನ್ನೊಂದು ಕೆನ್ನೆ ಯುದ್ಧನ ನಿಲ್ಲಿಸ್ತಾ ಇದೆಯಾ ಇಲ್ಲ ಯುದ್ಧನ ಸ್ಟಾರ್ಟ್ ಮಾಡ್ತಾ ಇದೆಯಾ? ಒಂದು ಕೆನ್ನೆಗೆ ಹೊಡೆದವನು ಇನ್ನೊಂದು ಕೆನ್ನೆ ತೋರಿಸಿದ ತಕ್ಷಣ ಓಡಿದಿರ ನಿಲ್ಲಿಸ್ಬಿಟ್ಟು ಹೋಗ್ಬೇಕು, ಇಲ್ಲ ಹೊಡೆದು ನಿಲ್ಲಿಸ್ಬಿಟ್ಟು ಹೋಗ್ಬೇಕು, ಒಟ್ಟಿನಲ್ಲಿ ಅಲ್ಲಿ ನಿಲ್ಲಿಸ್ಕೋಬೇಕು. ಆದರೆ ನಮ್ಮ ಲೈಫಲ್ಲಿ ಏನಾಗ್ತಾ ಇದೆ? ಇಲ್ಲಿ ಹೊಡಿತಾವನೆ, ನಾನು ತೋರಿಸಿ ಬೇಡ ಕಣ ಅಂದ್ರೂ ಹೊಡಿತಾವನೆ. ಹೊಡಿಬೇಡ, ಇಲ್ಲಿ ಹೊಡಿಬೇಡ, ಇಲ್ಲಿ ಹೊಡ್ಬೇಡ ಅಂದ್ರೆ ಬೇಕಂತ ಕೈ ತೆಗಿ ಅಂದ್ಬಿಟ್ಟು ಹೊಡ್ಬಿಟ್ಟು ಹೋಯ್ತಾನೆ. ಮೂಲೆಗೆ ಬಚ್ಚಿಕೊಂಡು 2 ಕೈ ಬಚ್ಚಿಕೊಂಡ್ರು ಹುಡ್ಕೊಂಬಂದು ಹೊಡ್ಬಿಟ್ಟು ಹೋಯ್ತಾವ್ರೆ. ಏನಕ್ಕೆ? ಸಮಸ್ಯೆಗಳೆಲ್ಲ ನಮ್ಮನ್ನು ಹೆಂಗ್ ಬರ್ತದೆ ಹೇಳಿ? ಹುಡ್ಕೊಂಡು ಬಂದು ಹೊಡೆದು ಹೋಯ್ತಾವೆ ನಮ್ಮನ್ನ. ನಿಮ್ಮ ಸಮಸ್ಯೆಗಳೆಲ್ಲ ಏನು ಮಾಡ್ತವೆ? ಹುಡ್ಕೊಂಬಂದು ಹೊಡೆದು ಹೋಗ್ತವೆ. ಬೇಡ, ನನಗೇನು ಬೇಡ, ನಾನು ಒಂಟೆ ಬಚ್ಚಿಕೊಂತೀನಿ, ಇಲ್ಲೇ ಮೂಲೆಯಲ್ಲಿ ಇರ್ತೀನಿ ಅಂದ್ರೂ ಸಮಸ್ಯೆಗಳು ಏನು ಮಾಡ್ತಾಯಿಲ್ಲ, ಬಿಡ್ತಾ ಇಲ್ಲ. ಮೂಲೆ ಹುಡ್ಕೊಂಬಂದು ಹೊಡೆದ್ಬಿಟ್ಟು ನಮ್ಮನ್ನು ಅಳಿಸ್ಬಿಟ್ಟು ಗೋಳಾಡಿಸ್ಬಿಟ್ಟು ಹೋಯ್ತದೆ. ಎಲ್ಲಿವರೆಗೂ? ನೀವು ಅಳೋದು ನಿಲ್ಸೋವರೆಗೂ, ನೀವು ಗೋಳಾಡೋದು ನಿಲ್ಸೋವರೆಗೂ, ನೀವು ಕಣ್ಣೀರು ಹಾಕೋದು ನಿಲ್ಸೋವರೆಗೂ, ಎಲ್ಲಿವರೆಗೂ ನೀವು ಫೈಟ್ ಬ್ಯಾಕ್ ಮಾಡಲ್ವೋ ಅಲ್ಲಿವರೆಗೂ ಈ ಸಮಸ್ಯೆಗಳು ಏನು ಮಾಡಲ್ಲ, ನಿಲ್ಸಲ್ಲ. ಪಕ್ಕದಲ್ಲಿ ಕೈ ಕೊಟ್ಟು ಹೇಳ್ರಿ, ಸಮಸ್ಯೆಗಳಲ್ಲಿ ಮುಳುಗಿ ನಿದ್ದೆ ಮಾಡಿದ್ ಸಾಕು. ಎದ್ದೇಳು, ಎದ್ದೇಳು. ಏನು ಮಾಡ್ಬೇಕಂತ? ಎದ್ದೇಳ್ಬೇಕು. ಎಷ್ಟು ಜನ ಎದ್ದೇಳ್ತೀರಾ? ಎದ್ದೇಳೋಕೆ ಎಷ್ಟು ಜನಕ್ಕೆ ಮನ್ಸೈತೆ? ನಿಜವಾಗ್ಲೂ ಮನ್ಸೈತಾ? ಇಪ್ಪತ್ನಾಲ್ಕು 16 ನಾನು ಉಕ್ತಿ 24:16. ಶಿಷ್ಟನು 7 ಸಾರಿ ಬಿದ್ದರೂ ಮತ್ತೆ ಏಳುವನು, ದುಷ್ಟನು ಕೇಡಿನಿಂದ ಬಿದ್ದೇ ಹೋಗುವನು. ಎಷ್ಟು ಜನಕ್ಕೆ ಅರ್ಥ ಆಗ್ತದೆ? ಶಿಷ್ಟನು 7 ಸಾರಿ ಬಿದ್ದರೂ, ಶಿಷ್ಟನು 7 ಸಾರಿ ಏನಕ್ಕೆ ಬೀಳ್ತಾವನೆ? ಕೆಟ್ಟದ್ ಮಾಡ ಬೀಳ್ತಾವನೆ. ಎಲ್ಲ ಇದ್ದೀರಾ? ಕೆಟ್ಟದ್ ಮಾಡಿನ ಕೆಳಗಡೆ ಬೀಳ್ತಾವನೆ. ಶಿಷ್ಟನು ಕೆಟ್ಟದ್ ಮಾಡಿ ಕೆಳಗಡೆ ಬೀಳ್ತಾವನ? ಎಲ್ಲರೂ ಮಾತಾಡ್ರಿ. ಮತ್ತೆ ಹೆಂಗೆ ಕೆಳಗೆ ಬೀಳ್ತಾವನವನು? ಕೆಳಗಡೆ ಬೀಳ್ತಾ ಇರೋದಕ್ಕೆ ಕಾರಣ ಏನು? 2ನೇ ಭಾಗದಲ್ಲಿ ಏನು ಹೇಳ್ತದೆ? ದುಷ್ಟನು ಕೇಡ್ ಮಾಡಿ ಬಿದ್ದೇ ಹೋಗ್ತಾನೆ. ಇವನ್ ಬೀಳಿಸ್ತಾರದು ಯಾರು? ದುಷ್ಟನು. ಇವನ್ ನ್ಯಾಯವಾಗಿ ಬದುಕಬೇಕಂತ ಪ್ರಯತ್ನ ಪಡ್ತಾವನೆ, ಅನ್ಯಾಯ ಮಾಡಬಾರ್ದಂತ ಪ್ರಯತ್ನ ಪಡ್ತಾವನೆ, ನ್ಯಾಯವಾಗಿ ಜೀವಿಸ್ತಾವನೆ. ನ್ಯಾಯವಾಗಿ ಜೀವಿಸ್ತಾ ಇದ್ರು ದುಷ್ಟವಾಗಿ ಆಲೋಚನೆ ಮಾಡೋನು ಏನು ಮಾಡ್ತಾವನೆ? ಇವನು ಬಂದು ಬೀಳಿಸ್ತಾವನೆ. ಬೀಳಿಸ್ತಾ ಇದ್ರು ಇವನು ನ್ಯಾಯವಾಗಿರೋದಕ್ಕೋಸ್ಕರವಾಗಿ ಎಷ್ಟು ಸರಿ ಬಿದ್ರು ಏನು ಮಾಡ್ತಾನೆ? ಇವನು ಎದ್ದೊಳ್ತಾನೆ. ಇವನಿಗೆ ಎದ್ದೊಳುವಂಥ ರೆಸಿಸ್ಟೆನ್ಸ್ ಪವರ್ನ ಯಾರು ಕೊಡ್ತಾರೆ? ದೇವರು ಕೊಡ್ತಾರೆ.
ಆದರೆ ಮನಸ್ಸಲ್ಲಿ ದುಷ್ಟತನ ಇಟ್ಕೊಂಡಿರೋನು ಬಿದ್ದೇ ಹೋಗ್ತಾನೆ. ಎದೊಳಕ್ಕೆ ಅವನ ಕೈಯಲ್ಲಿ ಆಗೋದೇ ಇಲ್ಲ. ಯಾಕೆ? ಅವನ ಜೊತೆಯಲ್ಲಿ ದೇವರು ಇಲ್ಲ. ಇವ ದೇವ್ರ ದೃಷ್ಟಿಯಲ್ಲಿ ದುಷ್ಟನ್ ಯಾರು, ಶಿಷ್ಟನ್ ಯಾರು? ನೀವು ಬಿದ್ರೂ ನಿಮ್ಮನ್ನು ಎಬ್ಬಿಸ್ಬೇಕಂದ್ರೆ ನೀವು ಅನ್ಯಾಯ ಮಾಡಿ ಬಿದ್ದಿರಬಾರ್ದು, ಮೋಸ ಮಾಡಿ ಬಿದ್ದಿರಬಾರ್ದು, ಒಬ್ಬರಿಗೆ ಕೇಡು ಬಗೆಸಿ ಬಿದ್ದಿರಬಾರ್ದು, ಒಬ್ಬರ ಮನೆ ಹಾಳು ಮಾಡಿ ನೀವು ಬಿದ್ದಿರಬಾರ್ದು, ಒಬ್ರಿಗೆ ನೋವು ಕೊಟ್ಟು ಕೆಳಗಡೆ ಬಿದ್ದಿರಬಾರ್ದು. ಹಿಂಗೆ ಬಿದ್ದಿರದೆ ಹೋದ್ರೆ ಅವಾಗ ದೇವ್ರು ಏನು ಮಾಡ್ತಾರೆ? ನಿಮ್ಮನ್ನ ನಿಲ್ಲಿಸ್ತಾರೆ, ಎಬ್ಬಿಸ್ತಾರೆ. ಆದರೆ ಒಬ್ಬರು ಮನೆ ಹಾಳು ಮಾಡಿ ಕೆಳಗಡೆ ಬಿದ್ದು, ಒಬ್ರಿಗೆ ಮೋಸ ಮಾಡಿ ಕೆಳಗಡೆ ಬಿದ್ದು, ಒಬ್ರಿಗೆ ಅವಮಾನ ಮಾಡಿ ನಾವು ಕೆಳಗಡೆ ಬಿದ್ದು, ಒಬ್ರಿಗೆ ನೋವು ಪಡಿಸಿ ನಾವು ಕೆಳಗಡೆ ಬಿದ್ದು, ಒಬ್ರಿಗೆ ಹಿಂಸೆ ಕೊಟ್ಟು ನಾವು ಕೆಳಗಡೆ ಬಿದ್ದು, ಏನೆಲ್ಲ ಕೆಟ್ಟದ್ದು ಮಾಡೋಕ್ಕಾಗುತ್ತೋ ಕೆಟ್ಟದ್ದು ಮಾಡಿಬಿಟ್ಟು ನಾವು ಕೆಳಗಡೆ ಬಿದ್ದಿದ್ರೆ, ಕೆಳಗಡೆ ಬಿದ್ದಾಗ ದೇವರೇ ನನ್ನ ಮೇಲೆ ಕೆತ್ತು ಅಂದರೆ ದೇವರೇ ನಿಮ್ಮನ್ನು ಮೇಲೆ ಕೆತ್ತಾರಾ? ಚಾನ್ಸೇ ಇಲ್ಲ. ಒಬ್ರಿಗೆ ತೊಂದರೆ ಕೊಟ್ಟು ಕೆಳಗಡೆ ಬಿದ್ದಾಗ ದೇವರು ನಿಮ್ಮನ್ನ ಮೇಲೆತ್ತಲ್ಲ. ಒಬ್ಬರಿಗೆ ಹಿಂಸೆ ಕೊಟ್ಟು ನೀವು ಕೆಳಗಡೆ ಬಿದ್ದಾಗ ದೇವರು ನಿಮ್ಮನ್ನ ಮೇಲಕ್ಕೆ ಎತ್ತಲ್ಲ. ಒಬ್ಬರಿಗೆ ನೀವು ಅವಮಾನ ಪಡಿಸಿ ನೀವು ಕೆಳಗಡೆ ಬಿದ್ದಾಗ ದೇವರು ನಿಮ್ಮನ್ನ ಮೇಲಕ್ಕೆ ಎತ್ತಲ್ಲ. ದೇವರು ನಿಮ್ಮನ್ನ ಮೇಲಕ್ಕೆ ಎತ್ತಬೇಕಂದ್ರೆ ಬೇರೆಯವ್ರು ನಿಮಗೆ ಅವಮಾನ ಮಾಡಿ ನೀವು ಕೆಳಗಡೆ ಬಿದ್ದಿದ್ರೆ ಮಾತ್ರ ದೇವರು ನಿಮ್ಮನ್ನ ಮೇಲಕ್ಕೆ ಎತ್ತಾರೆ. ಬೇರೆಯವ್ರು ನಿಮಗೆ ನೋವು ಕೊಟ್ಟು ನಿಮ್ಮನ್ನ ಕೆಳಗಡೆ ಬೀಳಿಸಿದ್ರೆ ದೇವರು ನಿಮ್ಮನ್ನ ಮೇಲಕ್ಕೆ ಎತ್ತಾರೆ. ಬೇರೆಯವ್ರು ನಿಮಗೆ ಹಿಂಸೆ ಕೊಟ್ಟು ನೀವು ಕೆಳಗಡೆ ಬಿದ್ದಿದ್ರೆ ದೇವ್ರ ಮೇಲೆ ಕೆತ್ತಾರೆ. ಬೇರೆಯವ್ರು ನಿಮಗೆ ಕೇಡು ಮಾಡಿ ನೀವು ಕೆಳಗಡೆ ಬಿದ್ದಾಗ ದೇವ್ರು ಏನು ಮಾಡ್ತಾರೆ? ನಿಮ್ಮನ್ನ ಮೇಲೆ ಕೆತ್ತಾರೆ. ಏನಕ್ಕೆ? ನೀವು ಮನಸ್ಸಲ್ಲಿ ಏನಾಗಿದ್ದೀರಾ? ನಿಯತ್ತಾಗಿದ್ದೀರಾ, ನ್ಯಾಯವಾಗಿದ್ದೀರಾ, ಅನ್ಯಾಯದಿಂದ ದೂರ ಇದ್ದೀರಾ. ಅವಾಗ ದೇವ್ರು ಏನು ಮಾಡ್ತಾರೆ? ಮೇಲೆ ಕೆತ್ತಾರೆ. ಆದರೆ ನೀವೇ ಅನ್ಯಾಯ ಮಾಡಿ ಕೆಳಗಡೆ ಬಿದ್ದು ದೇವರೇ ನನ್ನ ಮೇಲೆ ಕೆತ್ತಂದ್ರೆ ದೇವ್ರ ದೃಷ್ಟಿಯಲ್ಲಿ ನೀವು ಹೆಂಗೆ ಕಾಣಿಸ್ತೀರಾ? ದುಷ್ಟರ ಥರ ಕಾಣಿಸ್ತೀರ. ಅದೇ ಹೇಳ್ತಾರೆ ನೀವು ಅವಲೇ ಬೈಬಲ್ ಓದಿ ಪ್ರಾರ್ಥನೆ ಮಾಡಿ ಉಪವಾಸ ಮಾಡಿ ಎಲ್ಲ ಮಾಡಿದ ಮೇಲೂ ದೇವ್ರು ನಮ್ಮನ್ನು ನೋಡಿ ನೀವು ಯಾರು ನನಗೆ ಗೊತ್ತಿಲ್ಲ ಅಂದಾಗ ಅದಕ್ಕಿಂತ ನಮಗೆ ಬ್ಯಾಡ್ ಲಕ್ಕು, ಬ್ಯಾಡ್ ಪೊಸಿಷನು ಏನಿಲ್ಲ. ನೀನು ಯಾರು ನನಗೆ ಗೊತ್ತಿಲ್ಲ, ನನ್ನ ಕಣ್ಣಿಗೆ ನೀನು ಹೆಂಗೆ ಕಾಣ್ತಾ ಇದೀಯಾ? ದುಷ್ಟನ ಥರ ಕಾಣ್ತಾ ಇದೀಯ. ಪಕ್ಕದಲ್ಲಿ ಮುಖ ನೋಡ್ಕೊಂಡು ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೊಂಡು ಕೇಳ್ರಿ, ಅವ್ರಿಗೆ ಕಣ್ಣಲ್ಲಿ ಕಣ್ಣು ಇಟ್ಟು ನೋಡಿ, ಕಣ್ಣು ನೋಡಿ ಕೇಳ್ರಿ, ದೇವ್ರ ದೃಷ್ಟಿಯಲ್ಲಿ ನೀನು ಕಳ್ಳನ ಥರ ಕಾಣ್ತಾ ಇದೆಯಾ ಇಲ್ಲ ಒಳ್ಳೆಯವನ ಥರ ಕಾಣ್ತಾ ಇದೆಯಾ ಅಂತ. ಇನ್ನೊಂದ್ಸರಿ ಹೇಳಿ, ಮಾಡೋದೆಲ್ಲ ಮಾಡಿಬಿಟ್ಟು ಮಳ್ಳನ ಥರ ನೋಡ್ತಾ ಇದೆಯಾ ಅಂತ. ಒಂದಲ್ಲ ಒಂದು ವಿಷಯದಲ್ಲಿ ಯಾರಿಗಾದ್ರೂ ಒಬ್ಬರಿಗೆ ನಾವು ಹಳ್ಳ ತೋಟಿರ್ತೀವಿ. ಇದನ್ನ ನಾವು ಸತ್ಯವನ್ನ ಡಿನೈ ಮಾಡೋಕ್ಕಾಗಲ್ಲ, ತಿರಸ್ಕಾರ ಮಾಡೋಕ್ಕಾಗಲ್ಲ. ಯಾವ ಸತ್ಯವನ್ನ? ನಾವು ಹಳ್ಳ ತೋಡಿರೋ ಸತ್ಯನ ತಿರಸ್ಕಾರ ಮಾಡೋಕ್ಕೆ ಆಗಲ್ಲ. ಇವತ್ತು ದೇವ್ರ ಹತ್ರ ನಾವೆಲ್ಲ ಸಿಗಾಕೊಂಡಿದ್ದೀವಿ. ದೇವ್ರ ಹತ್ರ ಸಿಗಾಕೊಂಡಾಗ ನಾವೇನು ಮಾಡ್ಬೇಕು? ಇವಾಗ ಹೇಳಲೇಬೇಕು, ಹೌದು ಸ್ವಾಮಿ ಹಳ್ಳ ತೋಳಿದೆ, ನನ್ನಿಂದನೇ ಅವ್ರ ಮನೆಯಲ್ಲಿ ಉರಿತಾ ಐತೆ, ನನ್ನಿಂದನೇ ಸಮಾಧಾನ ಹಾಳಾಗೈತೆ ಅವ್ರ ಲೈಫಲ್ಲಿ. ನಾನು ಅವ್ರ ಮಾತನ್ನ ಈ ಕಥೆನ ಹೇಳ್ದೆ ಹೋಗಿದ್ರೆ ಚೆನ್ನಾಗೇ ಇರ್ತಾಯಿತ್ತು. ನಾನು ಹೇಳ್ಬಿಟ್ಟು ನಾನು ಒಳ್ಳೆನಾಗ್ಬಿಟ್ಟಿದ್ದೀನಿ, ಅಲ್ಲಿ ಬತ್ತಿ ಇಕ್ಬಿಟ್ಟಿದ್ದೀನಿ. ಇದೆಲ್ಲ ದೇವರೇನು ಮಾಡಿದ್ದಾರೆ? ಗ್ಯಾಪ್ ಕಟ್ಕೊಂಡಿದ್ದಾರೆ. ಗ್ಯಾಪ್ ಕಟ್ಕೊಂಡು ದೇವರ ದೃಷ್ಟಿಯಲ್ಲಿ ಇವತ್ತು ದುಷ್ಟನ ಥರ ಕಾಣಿಸ್ತಾ ಇದೀವ, ಶಿಷ್ಟನ ಥರ ಕಾಣಿಸ್ತಾ ಇದೀವ, ಒಳ್ಳೆಯವನ ಥರ ಕಾಣಿಸ್ತಾ ಇದೀವ, ಇಲ್ಲ ಕೆಟ್ಟವ್ರ ಥರ ಕಾಣಿಸ್ತಾ ಇದೀವ? ಇವತ್ತು ನಮ್ಮನ್ನು ನಾವೇ ಪರಿಶೀಲನೆ ಮಾಡ್ಕೊಂಬೋದು. ಯಾಕಂದರೆ ನಾವು ಬಿದ್ದಿರೋ ಜಾಗದಿಂದ ದೇವರು ನಮ್ಮನ್ನು ಇವತ್ತು ಮೇಲೆ ಕೆತ್ತಬೇಕಂತ ಇಷ್ಟಪಡ್ತಾ ಇದ್ದಾರೆ. ಮೇಲೆ ಕೆತ್ತಬೇಕಂದ್ರೆ ನೀವು ದೇವ್ರ ದೃಷ್ಟಿಯಲ್ಲಿ ನೀತಿವಂತರಾಗಿ ಕಾಣಲ್ಪಡಬೇಕು, ನ್ಯಾಯವಾಗಿ ಕಾಣಲ್ಪಡಬೇಕು. ಈ ಅನ್ಯಾಯವಾಗಿ ದುಷ್ಟರಾಗಿ ದೇವ್ರ ಕಣ್ಣಿಗೆ ಕಾಣಿಸ್ತಾ ಇರೋದಕ್ಕೋಸ್ಕರವಾಗಿ ದೇವ್ರು ನಮ್ಮನ್ನು ಸಹಾಯ ಮಾಡೋಕ್ಕಾಗ್ದಿರಂಗೆ ಒಂದು ತಡೆಯಾಗಿದೆ.
ನಮ್ಮ ಮನಸ್ಸಲ್ಲಿರುವಂಥ ದುಷ್ಟತನ ಒಂದಲ್ಲ ಒಂದು ವಿಧದಲ್ಲಿ. ಇಲ್ಲ ಬ್ರದರ್, ನಾನು ಮಚ್ಚಲ್ಲಿ ಕೊಲೆ ಮಾಡ್ಬೇಕು ಅನ್ಕೊಂಡಿಲ್ಲ, ಪೆನ್ ಹಿಡ್ಕೊಂಡು ಕೊಲೆ ಮಾಡ್ಬೇಕು ಅನ್ಕಂಡು. ಇವಾಗ ನೀವು ಪೆನ್ನಲ್ಲಿ ಕೊಲೆ ಮಾಡ್ಬೇಕಂದವ್ರನ್ನ ಒಳ್ಳೆಯವ್ರು ಅನ್ನಕಾಯ್ತದ? ಇಲ್ಲ, ಕತ್ತಿ ಎಲ್ಲ ಏನು ಅಷ್ಟು ದೊಡ್ಡದಾಗಲ್ಲ, ನಾನು ಏನು ಯೋಚನೆ ಮಾಡಿಲ್ಲ. ನಾವು ಕೊಡುವಂಥ ಕಾರಣಗಳು ಹಿಂಗೆ ಇರ್ತವೆ. ಕಾಲು ಎಳೆದು ಒಬ್ಬರನ್ನ ಮೂಲೆ ಕುಣಿಸಿದ್ದೀವಿ ಬ್ರದರ್, ಕಾರಲ್ಲಿ ಗುದ್ದಿಬೇಕು ಅನ್ಕೊಂಡಿಲ್ಲ ಬ್ರದರ್, ಕೈಯೆಲ್ಲ ತಳ್ಳಿದಷ್ಟೇ, ಕಾಲು ಮುರಿದೋಯ್ತು ಅವ್ರದ್ದು. ಕಾರಲ್ಲಿ ಗುದ್ದಿ ಕಾಲು ಮುರಿದಿದ್ದಲ್ಲ, ಕೈಯಲ್ಲಿ ತಳ್ಳಿ ಕಾಲು ಮುರಿದಿದ್ದು. ನಂದೇನು ತಪ್ಪಿಲ್ಲ, ಕೈಯೆಲ್ಲ ತಳ್ಳಿದ್ದು, ಇಷ್ಟೇ ಮಾಡಿದ್ದು ನಾನು, ಬೇರೆ ಏನು ಮಾಡಿಲ್ಲ. ಕಾರಲ್ಲಿ ಗುದ್ದಿ ಒಬ್ಬನ ಕಾಲು ಮುರಿದ್ರೆ ಏನು, ನೀವು ಕೈಯಲ್ಲಿ ತಳ್ಳಿ ಒಬ್ಬನ ಕಾಲು ಮುರಿದ್ರೆ ಏನು, ಮುರಿತಾ? ನಾವು ಕೊಡ್ತಾರ ಕಾರಣಗಳು ಹೆಂಗಿದಾವೆ? ಇದೇ ಥರನೇ ಇರೋದು. ನಮ್ಮನ್ನು ನಾವು ಒಬ್ಬನ ತಳ್ಬಿಟ್ಟು ಕಾಲು ಮುರಿಸಿರ್ತೀವಿ, ಆದರೂ ನಮ್ಮನ್ನು ನಾವೇನು ಮಾಡ್ತೀವಿ? ಆದರಣೆ ಮಾಡ್ಕೊತೀವಿ, ನಾನು ಒಳ್ಳೆಯವನು ಅಂತ. ಕಳ್ಳ ಅವನು ಎಷ್ಟು ಆದರಣೆ ಮಾಡ್ಕೊಂಡ್ರು ನಾನು ಒಳ್ಳೆಯವನಂತ ಜೈಲ್ ಪಾಲ್ ತಪ್ಪಿದ್ದಲ್ಲ. ಎಲ್ಲ ಇದ್ದೀರಾ? ಕೇಳಿಸ್ತಾ ಇದೆಯಾ? ಅರ್ಥ ಆಗ್ತಾ ಇದೆಯಾ? ತಲೆಗೆ ಹೋಗ್ತಾ ಇದೆಯಾ? ಶಿಷ್ಟನು, ನ್ಯಾಯವಾಗಿರೋನು, ಅನ್ಯಾಯ ಮಾಡದಿರೋನು 7 ಸಾರಿ ಬಿದ್ರೂ ಎದ್ದೊಳ್ತಾನೆ. ಅನ್ಯಾಯ ಮಾಡದಿರೋನು, ಬೇರೆಯವ್ರಿಗೆ ತೊಂದರೆ ಕೊಡದೇ ಇರೋನು, ಬೇರೆಯವ್ರಿಗೆ ಹಿಂಸೆ ಕೊಡದೇ ಇರೋನು, ಬೇರೆಯವ್ರಿಗೆ ಮೋಸ ಮಾಡದೇ ಇರೋನು 7 ಸಾರಿ ಬಿದ್ರೂ ದೇವರವನ್ನ 7 ಸಾರಿನ ಮೇಲೆ ಕೆತ್ತಾರೆ. ಆದರೆ ಒಬ್ರಿಗೆ ಅನ್ಯಾಯ ಮಾಡಿ 1 ಸರಿ ಕೆಳಗಡೆ ಬಿದ್ರು ದೇವರು 1 ಸರಿನೂ ಅವನ ಮೇಲೆ ಕೆತ್ತಲ್ಲ. ಇವತ್ತು ನಮ್ಮನ್ನು ಮೇಲೆ ಕೆತ್ತವ್ರು ಯಾರು? ದೇವರು. ನಮ್ಮ ಕಿವಿಯಿಂದ, ನಮ್ಮ ಬಾಯಿಯಿಂದ, ನಾವು ಮಾಡೋ ಯೋಚನೆಗಳಿಂದ ಯಾರ್ಯಾರಿಗೆ ಅನ್ಯಾಯ ಆಗಿದೆಯೋ ಇವತ್ತು ದೇವರ ಹತ್ರ ಪಶ್ಚಾತ್ತಾಪ ನಾವು ಪಡ್ಬೇಕು. ಏನು ಮಾಡ್ಬೇಕು ಹೇಳ್ರಿ? ದೇವರ ಹತ್ರ ಪಶ್ಚಾತ್ತಾಪ ಪಡ್ಬೇಕು. ಪಕ್ಕದಲ್ಲಿ ಕೈಗಿಟ್ಟು ಹೇಳ್ರಿ, ನನ್ನಿಂದ ಏನಾದರೂ ಏನು ಹೇಳ್ರಿ, ನೀವೇ ಹೇಳ್ರಿ, ಏನಾದ್ರು ಹೇಳ್ರಿ. ದೇವ್ರು ನಿಮಗೆ ಒಳ್ಳೆಯವರಾಗಕ್ಕೆ ಒಂದು ಅವಕಾಶ ಕೊಡ್ತಾ ಇದ್ದಾರೆ. ಯಾಕೆಂದ್ರೆ ನಿಮ್ಮನ್ನು ಒಳ್ಳೆಯವ್ರು ಮಾಡಿ ದೇವ್ರು ನಿಮ್ಮನ್ನು ಮೇಲೆ ಕೆತ್ತಬೇಕಂತ ಇಷ್ಟಪಡ್ತಾ ಇದ್ದಾರೆ. ಇದೆಲ್ಲ ಏನಂದ್ರೆ ನಾವು ಮೇಲೆ ಬರೋಕ್ಕೆ ಒಂದು ತಡೆ. ನಮ್ಮ ಲೈಫಲ್ಲಿ ನಾವು ಮೇಲೆ ಬರೋಕ್ಕೆ ಒಂದು ತಡೆ. ನಮ್ಮ ಲೈಫಲ್ಲಿ ನಾವು ಉದ್ಧಾರ ಆಗೋಕ್ಕೆ ಒಂದು ತಡೆ. ವಾರ ನಿಮ್ಗೆ ಏನೋ ಹೇಳ್ಕೊಡ್ತಾನೆ ಇದೀನಿ, ಮೇಲೆ ಬರ್ಬೇಕು, ನಾವು ಉದ್ಧಾರ ಆಗ್ಬೇಕು, ಚೆನ್ನಾಗಾಗ್ಬೇಕಂತ. ಆದರೆ ಅದು ಹಿಂದೆಗಡೆ ನಮ್ಮನ್ನ ಕೊಕ್ಕಿ ಹಾಕಿ ಹಿಡ್ಕೊಂಡಿರೋವು ಇಂಥ ವಿಷಯಗಳೇ. ಓಕೆ, ಎಲ್ಲ ರೆಡಿ, ಪ್ಲಾಟ್ಫಾರ್ಮ್ ರೆಡಿ ಇದೆ, ಈಗ ನಮ್ಮ ಮೇಲೆ ಕೆತ್ತಬೇಕು ಅನ್ನೋ ಟೈಮಲ್ಲಿ ಅಲ್ಲಿ ಇಂಜಿನಲ್ಲಿ ಪೆಟ್ರೋಲ್ ಇಲ್ಲ ಅಂದರೆ ಎಲ್ಲ ಒಂದು ವರ್ಷ ಟೈಮ್ ಉಪಯೋಗ ಮಾಡಿ ಎಲ್ಲ ರಾಕೆಟ್ ಎಲ್ಲ ಬಿಲ್ಡ್ ಮಾಡಿದ್ರು ಅನ್ಕೊಳ್ಳಿ ನಾಸಾ ಅವರು. ಕೌಂಟ್ ಡೌನ್ ಸ್ಟಾರ್ಟ್ 10, 9, 8, 7, 6, 5, 4, 3, 2, 1 ಲಾಂಚ್ ಅಂದಿದ ತಕ್ಷಣ ಮೇಲಿಗೆ ಹೋಗಿಲ್ಲ. ಏನಕ್ಕೆ? ಇನ್ನು ಪೆಟ್ರೋಲ್ ಹಾಕೋದು ಮರ್ತೋಗ್ಬಿಟ್ರೆ ಅನ್ಕೊಳ್ಳಿ, ಏನು ಲಾಭ ಏನು? ಇವಾಗ ಅದೇ ಥರ ನಮ್ಮ ಲೈಫಲ್ಲಿ ಆಗ್ತಿರೋದು. ಎಲ್ಲನೂ ದೇವ್ರು ರೆಡಿ ಮಾಡಿಕೊಂಡು ಇವಾಗ ಓಕೆ ಇವನ್ನ ಮೇಲೆ ಕೆತ್ತನ ಅನ್ನೋ ಟೈಮಲ್ಲಿ ಎಲ್ಲ ಅವನು ಎಲ್ಲಿ ಕಾಣ್ತಾ ಇಲ್ವೇ? ದೇವ್ರೆ ಇಲ್ಲಿದ್ದೀನಿ ನೋಡು ಅಂದರೆ ಎಲ್ಲಿ ಕಾಣ್ತಾ ಇಲ್ಲ. ದೇವ್ರ ಮ್ಯಾಪಲ್ಲೇ ನಾವೇನು ಮಾಡ್ತಾ ಇಲ್ಲ, ಕಾಣಿಸ್ತಾನೆ ಇಲ್ಲ. ಓಕೆ, ಸಾಮ ಇದಾನ? ಎಲ್ಲಿ ಸಾಮ? ಓಕೆ ಸಾಮನ್ ಮೇಲೆ ಕೆತ್ತನ ಹುಡುಕ್ತಾ ಇರ್ತಾರೆ ದೇವರು. ಸಾಮ ಎಲ್ಲಿ? ಮ್ಯಾಪಲ್ಲಿ ಕಾಣ್ತಾ ಇಲ್ವೇ? ದೇವ್ರ ದೃಷ್ಟಿಯಲ್ಲಿ ಮನಸ್ಸು ನ್ಯಾಯವಾಗಿರೋನು ಮಾತ್ರನೇ ದೇವ್ರ ಕಣ್ಣು ಕಾಣಿಸೋದು. ಯಾಕೆ? ದೇವರೊಬ್ಬನ್ನ ಅಂತರಂಗವನ್ನು ನೋಡಿ ಐಡೆಂಟಿಫೈ ಮಾಡ್ತಾರೆ.
ಇವು ನನ್ನವನ ಇಲ್ವಾ ಅಂತ. ಏನು ನೋಡಿ ಐಡೆಂಟಿಫೈ ಮಾಡ್ತಾರೆ ಹೇಳಿ? ನಿಮ್ಮ ಮನಸ್ಸನ್ನು ನೋಡಿ ಗುರುತಿಸ್ತಾರೆ, ಇವು ನನ್ನವನ ಇಲ್ವಾ. ಇವಾಗ 2 ಲೈಟ್ ಹಾಕಿರೋ ಅನ್ಕೊಳ್ಳಿ, ದುಷ್ಟನಿಗೆ ರೆಡ್ ಲೈಟ್ ಹಾಕ್ಬಿಟ್ಟವ್ರೆ, ಶಿಷ್ಟನಿಗೆ ಗ್ರೀನ್ ಲೈಟ್ ಹಾಕ್ಬಿಟ್ಟವ್ರೆ ಅಂತ. ರೆಡ್ ಲೈಟ್ನ ಏನಕ್ಕೆ ಕೊಡ್ತಾರೆ? ಸಾಮಾನ್ಯ ರೆಡ್ ಲೈಟಲ್ಲಿ ಏನು ಕೊಡ್ತಾರೆ? ನೋಡ್ತಾರೆ, ಅದ್ರಲ್ಲಿ ಹುಡುಕ್ತಾರ ಹೋಗಿ ಇಲ್ಲವನೇ ಅಂತ? ಇಲ್ಲ. ಗ್ರೀನ್ ಲೈಟಲ್ಲಿ ಎಲ್ಲವನೇ ಎಲ್ಲಿ ಇಲ್ವಾ, ಇವನ ಮೇಲೆ ಹೆಂಗೆ ಎತ್ತಬೇಕು, ಎಲ್ಲಿ ಹುಡುಕ್ತಾ ಕಾಣ್ತಾ ಇಲ್ಲ, ಅಲ್ಲೇ ಹುಡುಕ್ತಾರೆ. ಆ ಗುಂಪಲ್ಲೇ ಹುಡ್ಕೋದು, ಮೇಕೆಗಳ ಗುಂಪಲ್ಲ ಹುಡುಕ್ತಾರೆ. ಹೋಗಿ ಕುರಿನೇ ಆ ಗುಂಪಲ್ಲಿ ಹುಡುಕ್ತಾರೆ ಹೇಳ್ರಿ. ಸೊ ಇವಾಗ ದೇವ್ರು ನಿಮ್ಮ ಮೇಲೆ ಕೆತ್ತಬೇಕಂದ್ರೆ ನೀವು ಯಾವ ಗುಂಪಲ್ಲಿ ಇರಬೇಕು? ಗ್ರೀನ್ ಲೈಟ್ ಗುಂಪಲ್ಲಿ ಇರಬೇಕು. ದುಷ್ಟನ ಗುಂಪಲ್ಲಿ ನೀವು ಸೇರ್ಕೊಂಡು ದೇವರೇ ಸಹಾಯ ಮಾಡು ಅಂದ್ರೆ ದೇವ್ರು ಮಾಡಲ್ಲ. ಪಕ್ಷ ಬದಲಾಯಿಸ್ರಿ. ಪಕ್ಕದಲ್ಲಿ ಪಕ್ಷ ಬದಲಾಯಿಸ್ರಿ ಅಂತ. ಕಿವಿ ಸರಿ ಇಲ್ದಿರೋನ್ ಪಕ್ಷದಿಂದ, ಮೈಂಡ್ ಸರಿ ಇಲ್ದಿರೋರ್ ಪಕ್ಷದಿಂದ, ಬಾಯಿ ಸರಿ ಇಲ್ದಿರೋರ್ ಪಕ್ಷದಿಂದ ಯಾವ ಪಕ್ಷಕ್ಕೆ ಸೇರ್ಕೊಬೇಕು? ಬಾಯಿ ಸರಿ ಇರೋನ್ ಪಕ್ಷದಲ್ಲಿ, ಕಿವಿ ಸರಿ ಇರೋನ್ ಪಕ್ಷದಲ್ಲಿ, ಮೈಂಡ್ ಸರಿ ಇರೋನ್ ಪಕ್ಷದಲ್ಲಿ ಸೇರ್ಕೊಂಬ. ಶಿಷ್ಟನ ಪಕ್ಷದಲ್ಲಿ ಸೇರ್ಕೋಬಹುದು. ಅವನು ಕೆಳಗಡೆ ಬಿದ್ದಿರೋದು ಬೇರೆಯವ್ರು ಮೋಸ ಮಾಡಿ ಅಲ್ಲ, ಮೋಸ ಮಾಡಿಸ್ಕೊಂಡು ಕೆಳಗಡೆ ಬಿದ್ದಿರೋದು. ಅವಮಾನ ಮಾಡಿ ಕೆಳಗಡೆ ಬಿದ್ದಿಲ್ಲ, ಅವಮಾನ ಮಾಡಿಸ್ಕೊಂಡು ಕೆಳಗಡೆ ಬಿದ್ದಿರೋದು. ನೋವು ಪಡಿಸ್ಕೊಂಡು ಕೆಳಗಡೆ ಬಿದ್ದಿರೋದು, ಹಿಂಸೆಗೆ ಒಳಗಾಗಿ ಕೆಳಗಡೆ ಬಿದ್ದಿರೋದು. ಅವನ್ನ ದೇವ್ರೇನ್ ಮಾಡ್ತಾರೆ? ಮೇಲೆ ಕೆತ್ತನೇ ಇರ್ತಾರೆ. ಅವನ ಕೆಳಗಡೆ ಇರಕ್ಕೆ ಬಿಡಲ್ಲ ಅವನ್ನ. ಇವತ್ತು ನ್ಯಾಯವಾಗಿ ಬದುಕಬೇಕಾಗಿರೋ ನಾವು ಅನ್ಯಾಯ ಮಾಡಿದ್ರೆ ದೇವರು ನಮ್ಗೆ ಹೆಂಗೆ ನ್ಯಾಯ ಒದಗಿಸ್ತಾರೆ. ಯಾವಾಗಲೂ ವಾಕ್ಯ ಓದ್ತಾ ಇರ್ತೀವಿ, ವಾಕ್ಯ ಕೇಳಿಸ್ಕೊತಾ ಇರ್ತೀವಿ. ದೇವರು ಯಾವ ದೇವರಂತೆ? ನ್ಯಾಯವನ್ನು ಒದಗಿಸುವಂಥ ದೇವರು, ನ್ಯಾಯವನ್ನು ತೀರಿಸುವಂಥ ದೇವರು, ನ್ಯಾಯವನ್ನು ಕೊಡುವಂಥ ದೇವರು, ಅನ್ಯಾಯವನ್ನು ದೂರ ಮಾಡಿ ನ್ಯಾಯವನ್ನು ಒದಗಿಸುವಂಥ ದೇವರು. ಇವತ್ತು ನಮ್ಮ ಲೈಫಲ್ಲಿ ಅನ್ಯಾಯವನ್ನು ದೂರ ಮಾಡಿ ನ್ಯಾಯವನ್ನು ಒದಗಿಸಬೇಕಾಗಿ ಅನ್ಕೊಂಡ್ರೆ ದೇವರು ನ್ಯಾಯವನ್ನು ಒದಗಿಸ್ಬೇಕಂತ ಬಂದಾಗ ನೀವೇ ಅನ್ಯಾಯ ಮಾಡ್ತಾ ಇದ್ದೀರಾ ಅಂತ ದೇವರು ಕಾಣಿಸಿದೆ. ದೇವ್ರ ದೃಷ್ಟಿಯಲ್ಲಿ ಕಾಣಿಸಿದೆ. ದೇವ್ರು ನಿಮ್ಗೆ ಹೆಂಗೆ ನ್ಯಾಯವನ್ನು ಒದಗಿಸೋಕ್ಕಾಗತ್ತೆ? ಒಬ್ಬರು ಕಣ್ಣೀರು ಒರೆಸ್ಬೇಕಾಗಿರೋ ನೀವೇ ಒಬ್ಬರು ಕಣ್ಣೀರಿಗೆ ಕಾರಣವಾಗಿದ್ದೀರಾ. ಒಬ್ಬರು ನೋವನ್ನ ದೂರ ಮಾಡಬೇಕಾಗಿರೋ ನೀವೇ ಒಬ್ಬರಿಗೆ ನೋವಿಗೆ ಗುರಿಯಾಗಿದ್ದೀರಾ. ಒಬ್ಬರು ಮೋಸದಿಂದ ಬಿಡುಗಡೆ ಮಾಡ್ಬೇಕಾಗಿರೋ ನೀವೇ ಒಬ್ಬರು ಮೋಸ ಮಾಡ್ತಾ ಇದ್ದೀರಾ. ಅವಮಾನದಿಂದ ಮಾನ ತಗೊಂಬರ್ಬೇಕಾಗಿರೋ ನೀವೇ ಒಬ್ರಿಗೆ ಅವಮಾನ ಮಾಡಿದ್ದೀರ. ಒಬ್ಬರನ್ನ ಮೇಲೆತ್ತಬೇಕಾದ್ರೆ ನೀವೇ ಕಾಲು ಎಳಿತಾ ಇದ್ರ. ಹಿಂಗಿದ್ರುವಾಗಾದ್ರೆ ದೇವ್ರು ನಿಮ್ಗೆ ಹೆಂಗ್ ಸಹಾಯ ಮಾಡೋಕ್ಕಾಗತ್ತೆ? ಎಷ್ಟು ಜನದ ಲೈಫಲ್ಲಿ ದೇವ್ರು ಬೆಳಕು ತಗೊಂಬರ್ಬೇಕಂತ ಇಷ್ಟಪಡ್ತಾ ಇದ್ದಾರೆ? ಎಷ್ಟು ಜನನ್ನ ದೇವ್ರ ಮೇಲೆ ಕೆತ್ತಬೇಕಂತ ಇಷ್ಟಪಡ್ತಾ ಇದ್ದಾರೆ? ಇವತ್ತು ನಮ್ಮ ಮನಸ್ಸು ಹೆಂಗಿರ್ಬೇಕು? ನಿಯತ್ತಾಗಿರ್ಬೇಕು. ದೇವ್ರ ದೃಷ್ಟಿಯಲ್ಲಿ ನಾವು ಶಿಷ್ಟನಾಗಿ ಕಾಣಲ್ಪಡಬೇಕು, ದುಷ್ಟನಾಗಿ ಕಾಣಲ್ಪಡಬಾರ್ದು. ಹಲ್ಲೆಲೂಯಾ. ಎಷ್ಟು ಜನಕ್ಕೆ ಅರ್ಥ ಆಗ್ತದೆ ಹೇಳ್ತಾ ಇರೋದು? ಅರ್ಥ ಆಗ್ತಾ ಇದೆಯಾ? ಮುಂದೆ ಓದೋಣ. ಮತ್ತಾಯ ಸುವಾರ್ತೆ 2ನೇ ಅಧ್ಯಾಯ 13ನೇ ವಾಕ್ಯ. ಅವರು ಹೋದ ಮೇಲೆ ಕರ್ತನ ದೂತನು ಯೋಸೇಫನಿಗೆ ಕನಸಿನಲ್ಲಿ ಕಾಣಿಸಿಕೊಂಡು, ನೀನು ಎದ್ದು ಈ ಕೂಸನ್ನು ಇದರ ತಾಯಿಯನ್ನು ಕರಕೊಂಡು ಐಗುಪ್ತ ದೇಶಕ್ಕೆ ಓಡಿ ಹೋಗಿ. ಸಾಕು. ನೀನು
ಎದ್ದು. ಎದ್ದು. ಅಂಡರ್ಲೈನ್ ಮಾಡ್ಕೊಳ್ಳಿ. ನೀನು ಏನು ಮಾಡ್ಬೇಕಂತೆ? ಏನಕ್ಕೆ ನೀನು ಎದ್ದೋಳು ಅಂತ ಇರೋದಲ್ಲಿ? ಅಪಾಯ ಇದೆ, ಎದ್ದು ಮುಂದೆ ಹೋಗು, ಮಲ್ಕಂಡೇ ಇರಬೇಡ ಇರೋ ಜಾಗದಲ್ಲೇ. ಒಂದು ಅಪಾಯ ಬಂದಾಗಲ್ಲ ನಮ್ಮ ಲೈಫಲ್ಲಿ ನಾವೇನಾಗ್ಬೇಕಂದ್ರೆ ಎದ್ದು ಮುಂದೆ ಹೋಗ್ಬೇಕು. ಒಬ್ಬರು ಮಾತಿಂದ ಅಪಾಯ ಬರ್ತಾ ಇದೆ ಅಂದರೆ ಎಚ್ಚರವಾಗಿ ಎದ್ದು ಮುಂದೆ ಹೋಗ್ಬೇಕು. ಎಚ್ಚರವಾಗಬೇಕು, ಎದ್ದೊಳ್ಬೇಕು. ಎದ್ದು ಏನು ಮಾಡ್ಬೇಕು? ನೀವು ಮುಂದೆ ಹೋಗ್ಬೇಕು. ಅವ್ರ ಬಾಯಿಂದ ನಮಗೆ ಅಪಾಯ ಬರ್ತಾ ಇದೆ ಅಂದರೆ ಎಚ್ಚರವಾಗಿರ್ಬೇಕು. ಇದರಿಂದ ಅಪಾಯ ಬರ್ತಾ ಇದೆ ಅಂದ ತಕ್ಷಣ ಎದ್ದು ನಾವೇನಾಗಬೇಕು? ಮುಂದೆ ಹೋಗ್ಬೇಕು. ಒಂದು ಅರ್ಥ ಮಾಡ್ಕೊಳ್ಳಿ, ಸಮಸ್ಯೆ ಬಂದಾಗಲ್ಲ ನಾವು ಎಚ್ಚರವಾಗಿದ್ದಾಗ ಎದ್ದು ನಾವೇನು ಮಾಡಬೇಕು? ಮುಂದೆ ಹೋಗ್ಬೇಕು. ಸಮಸ್ಯೆ ಬಂದಾಗ ಕುತ್ಕೊಂಡು ಮುಳುಗಿ ಹೋಗೋದಲ್ಲ, ಸಮಸ್ಯೆ ಬಂದಾಗ ಎದ್ದು ಮುಂದೆ ಹೋಗ್ಬೇಕು ನಾವು. ಹಲ್ಲೆಲೂಯಾ. ಎಷ್ಟು ಜನಕ್ಕೆ ಅರ್ಥ ಆಗ್ತದೆ ಹೇಳ್ತಿರೋದು? ಸಮಸ್ಯೆ ಬಂದಾಗ ನಾವೇನು ಮಾಡಬೇಕು? ನಮ್ಮನ್ನ ಮುಳುಗ್ಸಕ್ಕೆ ಬಿಡಬಾರ್ದು ಸಮಸ್ಯೆನ. ಸಮಸ್ಯೆ ಬರುತ್ತೆ, ಬಂದಾಗ ಅದು ನಾವೇನು ಮಾಡಬಾರ್ದು? ನಮ್ಮನ್ನ ಮುಳುಗ್ಸಕ್ಕೆ ಬಿಡಬಾರ್ದು. ಬರ್ತಾ ಇದೆ ಅಂತ ಗೊತ್ತಿದ್ಯಾ? ಎದ್ದು ಏನು ಮಾಡಬೇಕು? ಸ್ವಲ್ಪ ಮುಂದೆ ಹೋಗ್ಬೇಕು, ದಾಟ್ಕೊಂಡು. ಎಲ್ಲ ಇದ್ದೀರಾ? ಎಷ್ಟು ಜನ ಬೀಚ್ಗೆ ಹೋಗಿದ್ದೀರಾ? ಎಷ್ಟು ಜನ ಬೀಚ್ಗೆ ಹೋಗಿ? ತುಂಬ ಒಳ್ಳೆಯವರಲ್ಲ ನೀವೆಲ್ಲ? ಯಾರು ಹೋಗಿಲ್ಲಲ್ಲ? ಹೋಗಿದ್ದೀರಾ? ಬೀಚ್ ನೋಡಿದ್ದೀರಾ? ಬೀಚ್ ಒಳಗೆ ಎಷ್ಟು ಜನ ನಡ್ಕೊಂಡು ಹೋಗಿದ್ದೀರಾ? ಸ್ವಲ್ಪ ಆದರೂ ಹೋಗಿದ್ದೀರಾ? ಹೋಗ್ತಾ ಇರ್ತೀರ, ಇಲ್ಲಿವರೆಗೂ ನೀರು ಬರುತ್ತೆ. ಎಲ್ಲಿವರೆಗೂ? ಮೊಣಕಾಲವರೆಗೂ ಬರುತ್ತೆ. ದೊಡ್ಡ ಅಲೆ ಬರ್ತಾ ಇರುತ್ತೆ. ಬಂದಾಗ ಬರಲಿ ಅಂತ ಹಂಗೆ ನಿಂತ್ಕೊಂಡಿರ್ತೀರಾ? ಬರ್ಲಿ ಬಿಡು, ಆಮೇಲೆ ಮತ್ತೆ ಇಲ್ಲಿಗೆ ಬರ್ತಲ್ಲ, ಇಲ್ಲಿಗೆ ನಿಲ್ಲುತ್ತೆ ವಾಪಸ್ ಅಂತ. ಜಾಸ್ತಿ ಆಗ್ತಾ ಇದ್ದಂಗೆ ಏನು ಮಾಡ್ತೀರಾ ನೀವು? ಹಿಂದೆ ಬರ್ತೀರಾ. ಏನಕ್ಕೆ ಹಿಂದೆ ಬರ್ತೀರ ಹೇಳಿ? ನಿಂತ್ಕೊಂಡ್ರೆ ಎಳ್ಕೊಂಡು ಹೋಗುತ್ತೆ ಅಂತ ಅಲ್ವಾ? ನಿಮ್ಮ ಲೈಫಲ್ಲೂ ಸಮಸ್ಯೆಗಳು ಹಂಗೇನೆ. ಅದು ಬಂದಾಗ ಸ್ವಲ್ಪ ನೀವು ಡಿಸ್ಟೆನ್ಸ್ ಮೇಂಟೈನ್ ಮಾಡದೆ ಹೋದ್ರೆ ಕಣ್ಣೀರು ಹಂಗೇನೆ ಬರಬೇಕಾದ್ರೆ ಇಷ್ಟೇ ಬರೋದು, ಎಳ್ಕೊಂಡು ಹೋದ್ಮೇಲೆ ಇಷ್ಟು ಬರುತ್ತೆ. ಒಂದ್ಸರಿ ಕಣ್ಣೀರು ನಿಮ್ಮನ್ನು ಎಳ್ಕೊಂಡು ಹೋಗಿ ಮುಳುಗಿಸ್ಬಿಡ್ತು ಅನ್ಕೊಳ್ಳಿ, ನಿಮ್ಮ ಲೈಫಲ್ಲಿ ಕಣ್ಣೀರು ಬಿಟ್ಟರೆ ಬೇರೆ ಏನೂ ಇರಲ್ಲ. ಅವಮಾನ ಅನ್ನೋದು ಅದೇ ಥರನೇ. ಬರಬೇಕಾದ್ರೆ ಸ್ವಲ್ಪ ಬರ್ತದೆ, ಮುಳುಗಿಸಿದ್ಮೇಲೆ ಯಾರು ಮಾತಾಡಿದ್ರು ನಮ್ಗೆ ಅವಮಾನ ಥರನೇ ಕಾಣುತ್ತೆ. ಬಂದ್ಬಿಟ್ಟು ಏನಮ್ಮ ಚೆನ್ನಾಗಿದ್ಯಾ ಅಂದರೆ ಇವ್ರು ನನ್ ಬೇಕು ಅಂತಾನೇ ಕೆಣಕ್ತವ್ರೆ ಅಂತಾನೆ ಅನ್ಸುತ್ತೆ. ನಾನು ಇವ್ರ ಹತ್ರ ಏನು ಮಾತಾಡಿದ್ರು ಇವ್ರು ನಾನು ಹಿಂಗೇ ಅನ್ಕೊಂತಾರಲ್ಲ ಏನಕ್ಕೆ ಅನ್ಕೊಂತಾರೆ ಅಂದರೆ ಅದರಲ್ಲೇ ಅವ್ರು ಏನಾಗ್ಬಿಟ್ಟವ್ರೆ? ಮುಳುಗೋಗ್ಬಿಟ್ಟವ್ರೆ. ನೀವೇನು ಮಾತಾಡಿದ್ರು ಅವ್ರಿಗೆ ಬೆನ್ನಿಗೆ ಚೂರಿ ಹಾಕ್ದಂಗೆ ಕಾಣೋದು. ಪ್ರಾಬ್ಲಮ್ ಅವ್ರದ್ದಲ್ಲ, ಅವ್ರನ್ನ ಮುಳುಗಿಸಿರೋ ಪ್ರಾಬ್ಲಮ್ದು. ಯಾವುದಕ್ಕೆ ಅವ್ರನ್ನ ಅವರೇ ಒಳಪಡಿಸ್ಕೊಂಡಿದ್ದಾರೆ. ಅದಕ್ಕೆ ಸಮಸ್ಯೆ ಬಂದಾಗಲ್ಲ ಎದ್ದು ಮುಂದೆ ಹೋಗೋದು ಕಲ್ತಿದ್ರೆ ಅದು ನಮ್ಮನ್ನು ಮುಳುಗಿಸ್ತಾ ಇರಲಿಲ್ಲ. ಲೋನ್ಲಿನೆಸ್, ಒಂಟಿತನ ಅನ್ನೋದು ಅದೇನೆ. ಅದು ಏನು ಹೇಳಿ, ಅದು ಒಂಥರ ಸಮಸ್ಯೆ. ಡಿಪ್ರೆಷನ್ ಅದು ಒಂಥರ ಸಮಸ್ಯೆ. ಬರಬೇಕಾದ್ರೆ ಇಷ್ಟೇ ಬರೋದು, ಚೂರೇ ಬರೋದು. ಮುಳುಗಿಸಿದ ಮೇಲೆ ಜಾಸ್ತಿ ಆಗತ್ತೆ. ಜಾಸ್ತಿ ಆದಾಗ ಒಂಟಿಯಾಗೇ ಇರ್ಬೇಕನ್ಸುತ್ತೆ. ಜಾಸ್ತಿ ಆದಾಗ ಏನನ್ಸುತ್ತೆ ಡಿಪ್ರೆಷನಲ್ಲಿ? ಸ್ವಲ್ಪ ಇದ್ದಾಗಲೇ ದೂರ ಹೋಗ್ಬಿಟ್ಟಿದ್ರೆ ಅದರಿಂದ ಎದ್ದು. ಯಾವಾಗ ಸಮಸ್ಯೆಗಳು ಬರ್ತಾ ಇದೆ ಅನ್ನೋದನ್ನ ಕಂಡುಹಿಡಬೇಕಂದ್ರೆ ನಾವೇನಾಗಿರ್ಬೇಕು? ಎಚ್ಚರವಾಗಿರ್ಬೇಕು. ನಮ್ಮ ಮೈಂಡ್ ಏನಾಗಿರ್ಬೇಕು? ಎಚ್ಚರವಾಗಿರ್ಬೇಕು, ಆಕ್ಟಿವ್ ಆಗಿರ್ಬೇಕು. ನಿದ್ದೆ ಮಾಡೋನ್ಗೆ ಹೆಂಗೆ ಗೊತ್ತಾಗತ್ತೆ ಇದು ಸಮಸ್ಯೆ ಅಂತ? ನಿದ್ದೆ ಮಾಡೋನು ಎದೋಳೋ ಮ್ಯಾಂಗೋ ಜ್ಯೂಸ್ ಕುಡಿ ಅಂದ್ಬಿಟ್ಟು ವಿಷ ಕುಡಿಸಿದ್ರು ಕುಡಿದ್ಬಿಡ್ತಾನೆ. ನಾವು ಎಷ್ಟು ಜನಕ್ಕೆ ಅರ್ಥ ಆಗ್ತಾ ಇದೆ?
ಗಾಢ ನಿದ್ರೆಯಲ್ಲಿ ಇದ್ದಾನೆ ಅನ್ಕೊಳ್ಳಿ, ಗಾಢ ನಿದ್ರೆಯಲ್ಲಿ ಇರೋನ್ಗೆ ಮ್ಯಾಂಗೋ ಜ್ಯೂಸ್ ಕುಡಿಯೋ ಅಂದ್ರೆ ವಿಷ ಹಾಕಿದ್ರು ಕುಡ್ಬಿಡ್ತಾನ ಅವನು. ಕುಡಿದು ಹಂಗೆ ಮಲ್ಗಿ ಹಂಗೆ ಮಲ್ಕೊಂಡ್ಬಿಡ್ತಾನ ಒಂದೇ ಸರಿ. ಅವನ ಲೈಫಲ್ಲೆಲ್ಲ ಅವ್ನಿಗೆ ಹೆಂಗ್ ಕಾಣಿಸಿದೆ, ಇಲ್ಲೂ ಮಲಗಿರ್ತಾನೆ ಅಲ್ಲೂ ಮಲಗಿರ್ತಾನೆ ಅವನು. ನಾನು ಹೆಂಗ್ ಬಂದೆ ಮೇಲೆ, ನಿದ್ದೆ ತಾನೇ ಮಾಡ್ತಾ ಇದ್ದೆ. ನಿದ್ದೆ ಮಾಡಿದಕ್ಕೆ ಬೇಲ್ ಬಂದ್ಬಿಟ್ಟ ನಾನು ಅಂತ. ಅಂದ್ರೆ ನಾವು ಕಷ್ಟ ಅನುಭವಿಸಿರೋದಕ್ಕೆ ಕಾರಣಗಳೇ ನಮಗೆ ಗೊತ್ತಿಲ್ಲ. ಆಕ್ಚುಲ್ ಆಗಿ ನಾನು ಏನಕ್ಕೆ ಕಣ್ಣೀರಲ್ಲಿದ್ದೀನಿ, ಏನಕ್ಕೆ ವೇದನೆಯಲ್ಲಿದ್ದೀನಿ, ಏನಕ್ಕೆ ನೋವಲ್ಲಿದ್ದೀನಿ, ಏನಕ್ಕೆ ಬಾಧೆಯಲ್ಲಿದ್ದೀನಿ, ಏನಕ್ಕೆ ಅವಮಾನದಲ್ಲಿದ್ದೀನಿ, ನಮಗೆ ಕೆಲವೊಂದಕ್ಕೆ ಕಾರಣಗಳೇ ಗೊತ್ತಿಲ್ಲ. ಈ ಕಾರಣಗಳು ಇವೆಲ್ಲ ಪ್ರಾಬ್ಲಮ್ ಹೆಂಗೆ ಯಾವಾಗ ನಡೀತೇಳಿ, ನಿದ್ದೆ ಮಾಡಿದಾಗ ನಡೀತಿದೆಲ್ಲ. ನಿದ್ದೆ ಮಾಡಿದಾಗ ಯಾರೋ ಬಂದು ಏನೋ ಹೇಳಿದ್ರು, ನಿದ್ದೆ ಮಾಡಿದಾಗ ನಿಮ್ಮ ಮೈಂಡಲ್ಲಿ ಏನೋ ಯೋಚನೆಯನ್ನು ಹಾಕಿದ್ರು, ನೀವು ನಿದ್ದೆ ಮಾಡ್ತಾ ಇರಾಗ ಮಾತಿಗೆ ಸೇರಿಸಿದ್ರು, ನಿಮಗೆ ಜ್ಞಾನ ಇರಲಿಲ್ಲ ಆ ಟೈಮಲ್ಲಿ. ನೀವೆಲ್ಲಿದ್ರಿ? ನಿದ್ದೆಯಲ್ಲಿದ್ರಿ. ಇವಾಗ ದೇವ್ರು ನಿಮ್ಮನ್ನು ಎಬ್ಬಿಸ್ತವ್ರೆ ನಿದ್ದೆಯಿಂದ. ಇವಾಗ ಎದ್ದಾಗ, ಈ ಎಚ್ಚರ ಆದಾಗ ಇವಾಗ ಅರ್ಥ ಆಯ್ತದೆ, ನಾನು ನಿದ್ದೆ ಮಾಡೋದ್ರಿಂದ ಯಾರ್ಯಾರಿಗೆ ಏನೇನು ಡ್ಯಾಮೇಜ್ ಆಗೈತೆ ಅಂತ. ಇಲ್ಲಿ ಸಮಸ್ಯೆ ಬಂದಿದ ತಕ್ಷಣ ದೇವದೂತ ಏನು ಹೇಳ್ತಾ ಇದಾರೆ, ಇದು ಮುಂದೆ ಈ ಜಾಗ ಖಾಲಿ ಮಾಡು, ಅಟ್ ಎನಿ ಕಾಸ್ಟ್ ಈ ಸಮಸ್ಯೆ ಬಂದಿದ್ದಂತ ನೀವು ನಿಂತ್ಕೊಳ್ಳೆ ಬಾ. ಯಾವ ಸಮಸ್ಯೆ ನಮ್ಮನ್ನು ನಿಲ್ಲಿಸಬಾರ್ದು. ನಮ್ಮ ಉದ್ದೇಶ ನೆರವೇರೋವರೆಗೂ ದೇವ್ರು ನಮ್ಮ ಮೇಲೆ ಇಟ್ಟಿರೋ ಉದ್ದೇಶ, ದೇವ್ರು ಇಟ್ಟಿರೋ ನಮ್ಮ ಮೇಲೆ ಇಟ್ಟಿರೋ ಪ್ಲ್ಯಾನು ನೆರವೇರೋವರೆಗೂ ಯಾವುದೇ ಕಾರಣಕ್ಕೂ ನಾವು ಮಾತ್ರ ಎಲ್ಲೂ ನಿಲ್ಲೇಬಾರದು. ಯಾವುದು ನಮ್ಮ ನಿಲ್ಲಿಸಲೇಬಾರ್ದು. ಹೆಸರಿಗೆ ಅರ್ಥ ಆಗ್ತಾ ಹೇಳಿದರು. ಯೇಸು ಸ್ವಾಮಿ ಭೂಲೋಕಕ್ಕೆ ಬಂದಾಗ ಮಗುವಾಗಿರ್ಬೇಕಾದ್ರೆ ಎಲ್ಲ ಏನು ಮಾಡಿದ್ರು, ಸಮಸ್ಯೆ ಬಂತು, ಕೊಲ್ಬೇಕಂತ ಪ್ರಯತ್ನ ಮಾಡೋದು. ಆದರೆ ಉದ್ದೇಶ ನೆರವೇರೋವರೆಗೂ ಯೇಸು ಸ್ವಾಮಿನ ಯಾರು ಏನು ಮುಟ್ಟಕ್ಕೆ ಆಗಲ್ಲ. ಇವತ್ತು ನಮ್ಮನ್ನು ಯಾವುದನ್ನು ಮುಟ್ಟಕ್ಕೆ ಆಗಲ್ಲ. ನೀವೇ ಮನೆಗೆ ಕರೆಸ್ಕೊಂಡು ಹುಳ ಬಿಟ್ಕೊಳ್ಳೋವರೆಗೂ, ನೀವೇ ಯುದ್ಧ ಪ್ರಾರಂಭ ಮಾಡೋವರೆಗೂ ನಿಮಗೆ ಯಾವ ಕೇಡು ಸಂಭವಿಸೋದು. ನೀವೇ ಯುದ್ಧ ಪ್ರಾರಂಭ ಮಾಡ್ಕೊಂಡ್ರೆ ಎಲ್ಲ ಆ್ಯಂಗಲಲ್ಲೂ ಏನು ಬರ್ತವೆ, ನಿಮ್ಮ ಮನೇಲಿ ಯುದ್ಧನೇ ಬರೋದು. ಯಾಕೆ? ನಿಮ್ಮ ಮನೇನ ಏನು ಮಾಡ್ಕೊಂಡಿದ್ದೀರಾ? ನಿಮ್ಮ ಮನೇನ, ನಿಮ್ಮ ಮೈಂಡ್ನ ಯುದ್ಧ ಮಾಡುವಂಥ ಒಂದು ವೇದಿಕೆ ಮಾಡ್ಕೊಂಡಿದ್ದೀರಾ. ನಿಮ್ಮ ಮನೆಯಲ್ಲಿ ನಿಮ್ಮ ಕತೆಗಳು ಬಿಟ್ಟು ಬೇರೆಯವ್ರ ಕತೆಗಳು ಜಾಸ್ತಿ ಮಾತಾಡ್ತಾ ಇದ್ದೀರಾ ಅಂದರೆ ಒಂದು ಅರ್ಥ ಮಾಡ್ಕೊಳ್ಳಿ, ಆಲ್ರೆಡಿ ಯುದ್ಧಗಳು ನಡೀತಾ ಇದೆ. ಗಂಡ ಹೆಂಡತಿ ಮಕ್ಕಳು ಸೇರ್ಕೊಂಡಾಗ ಅವ್ರ ಕತೆಗಳು ಬಿಟ್ಟು ಬೇರೆ ಕತೆಗಳೇ ಜಾಸ್ತಿ ಅಲ್ಲಿ ಡಿಸ್ಕಷನ್ ನಡೀತಾ ಇದೆ ಅಂದರೆ ಆಲ್ರೆಡಿ ಅವ್ರ ಮನೆಗಳಲ್ಲಿ ಯುದ್ಧ ಸ್ಟಾರ್ಟ್ ಆಗಿದೆ. ಅದಕ್ಕೆ ಸ್ವಾಮಿ ಹೇಳ್ತಾರೆ ಇಂಡೈರೆಕ್ಟಾಗಿ, ಬೇರೆಯವ್ರ ಕಣ್ಣಲ್ಲಿರೋದು ನೋಡೋಕೆ ಮುಂಚೆ. ಅಂದರೆ ಅರ್ಥ ಏನಾದ್ರು, ಬೇರೆಯವ್ರ ಕತೆ ಮಾತಾಡೋದು ಬಿಟ್ಟು ನಿನ್ನ ಕತೆಗಳು ನೀವು ಮಾತಾಡ್ಕೊಳ್ಳಿ ಅಂತ. ತಲೆಗೆ ಹೋಗ್ತಾ ಇತ್ತು ಎಲ್ಲರಿಗೂ. ಅರ್ಥ ಏನು? ಬೇರೆಯವ್ರ ಕತೆಗಳನ್ನ ಮಾತಾಡೋದು ನಿಲ್ಲಿಸಿ ನಿಮ್ಮ ಕತೆಗಳನ್ನ ನೀವು ಮಾತಾಡ್ಕೊಳ್ಳಿ. ಯಾರ ಮನೆಯಲ್ಲಿ ಅವ್ರ ಕತೆಗಳು ಮಾತ್ರ ಮಾತಾಡ್ತಾರೋ ಅವ್ರ ಮನೆಯಲ್ಲಿ ಸಮಾಧಾನ ಇರ್ತವೆ. ಯಾರ ಮನೆಯಲ್ಲಿ ಬೇರೆಯವ್ರ ಕತೆಗಳು ಮಾತಾಡ್ತಾರೋ ಅವ್ರ ಮನೆಯಲ್ಲಿ ಯುದ್ಧ ನಡೀತಾ ಇರ್ತದೆ. ಯಾಕೆ? ಮಾತಾಡ್ಕೊಳ್ಳೋ ಮನೆಯಲ್ಲಿ ಪರಿಷ್ಕಾರ ಸಿಗತ್ತೆ. ಅವ್ರ ಕತೆನ ನಿಮ್ಮ ಮನೇಲಿ ಮಾತಾಡಿದ್ರೆ ಅವ್ರ ಮನೇಲಿ ಪರಿಷ್ಕಾರ ಹೆಂಗ್ ಬರುತ್ತೆ, ಪರಿಹಾರ? ಎಲ್ಲ ಇಲ್ಲೇ ಇದ್ದೀರಾ? ಯಾರ ಮನೆಯಲ್ಲಿ ಪರಿಹಾರ ಬೇಕಿದೆಯೋ ಆ ಮನೆಯಲ್ಲಿ ಮಾತಾಡಿದ್ರೆ ಮಾತ್ರನೇ ಪರಿಹಾರ ಸಿಗೋದು. ಇವಾಗ ನೇತ್ರ ಸಿಸ್ಟರ್ಗೆ ಬಗ್ಗೆ ನಾನು ಏನೋ ಮಾತಾಡ್ತೀನಿ ಅನ್ಕೊಳ್ಳಿ.
ಅವ್ರ ಬಗ್ಗೆ ಹೋಗಿ ನಮ್ಮ ಕುಸುಮ ಹತ್ರ ಹೋಗಿ ಮಾತಾಡಿದ್ರೆ ಅವ್ರಿಗೆ ಪರಿಹಾರ ಸಿಗತ್ತಾ? ಅವ್ರಿಗೂ ನನಗೂ ಪರಿಹಾರ ಸಿಗ್ಬೇಕಂದ್ರೆ ನಾನು ಯಾರ ಹತ್ರ ಮಾತಾಡ್ಬೇಕು? ಹೋಗಿ ಅವ್ರ ಹತ್ರನೇ ಮಾತಾಡೋದು. ನಮ್ಮ ಪ್ರಾಬ್ಲಮ್ ಏನು? ಇವ್ರ ಸಮಸ್ಯೆನ ಅವ್ರ ಹತ್ರ ಹೇಳಿದ್ರೆ ನನಗೆ ಪರಿಹಾರ ಸಿಗತ್ತೆ. ಏನಕ್ಕೆ? ಅವ್ರು ನನ್ನ ಪಕ್ಷ ಹಿಡಿತಾರಲ್ಲ. ಈ ಕಥೆಯಿಂದ ಅವ್ರು ನನ್ನ ಪಕ್ಷದಲ್ಲಿ ಸೇರ್ಕೊಳ್ಳೋದ್ರಿಂದ ನನಗೇನು ಪರಿಹಾರ ಸಿಗ್ತದೆ. ಎಷ್ಟು ಒಳ್ಳೆ ವಿಶ್ವಾಸಿಗಳು ನೀವಲ್ಲ. ಜ್ಞಾನ ಉಳ್ಳ ವಿಶ್ವಾಸಿಗಳು. ಸೊ ಸಮಸ್ಯೆ ಬಂದಾಗ ಯಾವುದೇ ಕಾರಣಕ್ಕೂ ನೀವೇನ್ ಮಾಡಬಾರ್ದು? ನಿಲ್ಬಾರ್ದು. ಸಮಸ್ಯೆ ಯಾವುದೇ ಕಾರಣಕ್ಕೂ ನಿಮ್ಮನ್ನ ನಿಲ್ಲಿಸಬಾರ್ದು. ಸಮಸ್ಯೆ ಬಂದಾಗೆಲ್ಲ ಒಂದೊಂದು ಹೆಜ್ಜೆ ಮುಂದೆನೇ ಹೋಗ್ಬೇಕು, ಸಿಗಾಕೊಳ್ಳೋಕೆ ಪ್ರಯತ್ನ ಪಡಬಾರ್ದು. ಅಪಾಯ ಬರ್ತಾ ಇದೆ. ಇವಾಗ ನೀವು ಬಸ್ಸಲ್ಲಿ ನಿಂತ್ಕೊಂಡಿರ್ತೀರ, ಬಸ್ ಸ್ಟ್ಯಾಂಡಲ್ಲಿ ಬಸ್ ಹಿಂಗೇ ಬರ್ತಾ ಇದೆ, ಬಸ್ ಸ್ಟ್ಯಾಂಡ್ ಕಡೆಗೆ ಫಾಸ್ಟಾಗಿ ಬ್ರೇಕ್ ಹಿಡಿತೀರ, ಬರ್ತಾವ್ ಅನ್ಕೊಳ್ಳಿ. ನೀವೇನು ಮಾಡ್ತೀರಾ? ಬರ್ಲಿ ಬಿಡು ಅಂತೀರಾ? ಬರ್ಲಿ ಬಿಡು ನಾನು ಕರೆಕ್ಟಾಗಿ ನಿಂತಿದ್ದೀವಿ, ಅವ್ನು ಬಂದರೆ ನಂದ ತಪ್ಪು. ನಾನು ಬಸ್ ಸ್ಟ್ಯಾಂಡಲ್ಲಿ ನಿಂತಿದ್ದೀನಿ, ಅವ್ನು ಬಂದು ಗುದ್ದಿದ್ರೆ ನಂದ ತಪ್ಪು. ಬರ್ಲಿ ಬಿಡು ನಿಂತ್ಕೊಂತೀರಾ? ಅಪಾಯ ಬರ್ತಾ ಇದೆ, ನಿಂತ್ಕೊಂತೀರಾ? ನೀವು ಕರೆಕ್ಟಾಗಿದ್ರು ನಿಂತ್ಕೊಂತೀರಾ? ಬಸ್ ಸ್ಟ್ಯಾಂಡ್ ಅಲ್ವಾ, ನಿಂತ್ಕೊಳ್ಳಿ, ಪರವಾಗಿಲ್ಲ. ಬಂದು ಗುದ್ಲಿ ಬಿಡ್ರಿ. ಬಸ್ ಸ್ಟ್ಯಾಂಡಲ್ಲೇ ನಿಂತಿದ್ದೀರಾ, ಕರೆಕ್ಟಾಗಿ ಇದ್ದಾರೆ ನಿಂತಿದ್ದೀರಾ, ಬಂದು ಗುದ್ಲಿ ಬಿಡ್ರಿ. ಕೆಲವೊಂದ್ಸರಿ ನಾವು ಕರೆಕ್ಟಾಗಿ ಇರ್ತೀವಿ, ಬೇಕಂತಾನೆ ಗುದ್ದಾಗಿ ಬರ್ತಾರೆ. ನಾನು ಕರೆಕ್ಟಾಗಿದ್ದೀನಿ, ಬಂದು ಗುದ್ಕೊಂಡು ಹೋಗ್ಲಿ ಬಿಡು ಅಂತ. ಕೆಲವೊಂದ್ಸರಿ ನಾವು ಕರೆಕ್ಟಾಗಿದ್ರು ದೂರ ನಿಂತ್ಕೊಬೇಕು. ನಮ್ಮನ್ನು ನಾವು ಕಾಪಾಡ್ಕೊಳ್ಳೋಕ್ಕೋಸ್ಕರ ಅನೇಕ ಸಾರಿ ನಾವು ಆರೋಗ್ಯಂಟ್ ಆಗಿರ್ತೀವಿ ನೋಡಿ. ಆರೋಗ್ಯಂಟ್ ಅಂದರೆ ಕನ್ನಡದಲ್ಲಿ ಏನಂತೀರಿ? ಆರೋಗ್ಯಂಟ್ ಅಂದರೆ ಆರೋಗ್ಯಂಟಿಗೆ ಏನಂತಾರೆ ಕನ್ನಡದಲ್ಲಿ? ಏನವ? ಆರೋಗ್ಯಂಟ್ ಅಂದರೆ ಕ್ರೂರವಾಗಿರೋದು, ಕಠಿಣವಾಗಿ ಕ್ರೂರವಾಗಿ ರೆಸ್ಪಾನ್ಸ್ ಮಾಡ್ತಾರೆ ನೋಡಿ. ಹೆಂಗಿದ್ದೀರ ಬ್ರದರ್? ಚೆನ್ನಾಗಿದ್ದೀರ ಹೋಗು ಹಂಗಂತಾರೆ ನೋಡ್ರಿ. ಅದನ್ನ ಆರೋಗ್ಯಂಟ್ ಅಂತಾರೆ. ಸೊ ಕೆಲವೊಂದ್ಸರಿ ನಾವೇನ್ ಮಾಡ್ತೀವಿ, ಈ ತರ ಆರೋಗ್ಯಂಟಾಗಿ ರೂಢಾಗಿರ್ತೀವಿ. ನಾನು ತಾನೇ ಕರೆಕ್ಟಾಗಿದ್ದೀನಿ, ಅವನ್ ಬಂದು ಗುದ್ದದ, ಯುದ್ಧ ಸ್ಟಾರ್ಟ್ ಆಯ್ತು, ನಾನೇನು ಮಾಡಲಿ? ನಂದೇನು ಸಮಸ್ಯೆ ಇಲ್ಲ, ನನ್ನ ಪಾರ್ಟಿಗೆ ನಾನು ಸರಿ ಅಂತ ಕೂತಿದ್ದೆ, ಅವನೇ ಬಂದು ಕೆಣಗ್ದ, ಇಬ್ರು ಜಗಳ ಆಡಿದ್ವಿ. ಕೆಲವೊಂದ್ಸರಿ ನಾವು ಕರೆಕ್ಟಾಗಿ ಇರ್ತೀವಿ, ಜಾಗ ಖಾಲಿ ಮಾಡಿರಲ್ಲ, ಮುಂದೆ ಹೋಗಿಲ್ಲ. ಸಮಸ್ಯೆ ಬರ್ತಾ ಇದೆ ಅಂತ ಗೊತ್ತಿದ್ರು ನಾವು ಮುಂದೆ ಹೋಗದೆ ಇರೋದಕ್ಕೋಸ್ಕರವಾಗಿ ಆ ಸಮಸ್ಯೆಯಲ್ಲಿ ಸಿಗಾಕೊಂಡಿರ್ತೀವಿ. ಇಲ್ಲಿ ದೇವದೂತ ಏನ್ ಹೇಳ್ತಾ ಇದ್ದಾನೆ? ಸಮಸ್ಯೆ ಬರಕ್ ಹೋಗ್ತಾ ಇದೆ, ಎದ್ದು ನೀನು ನಿನ್ನ ಫ್ಯಾಮಿಲಿಯನ್ನು ಶಿಫ್ಟ್ ಮಾಡ್ಕೊಂಡು ಮುಂದೆ ಹೋಗ್ಬಿಡು. ಸಮಸ್ಯೆ ಬರ್ತಾ ಇದೆ. ಈ ಸಮಸ್ಯೆಯಲ್ಲಿ ಸಿಗಾಕೊಂಡ್ರೆ ಲೈಫ್ ಹಾಳಾಗೋಯ್ತದೆ, ಫ್ಯೂಚರ್ ಇಲ್ಲ, ಪರ್ಪಸ್ ಫುಲ್ಫಿಲ್ ಆಗಲ್ಲ, ದೇವರ ಪ್ಲ್ಯಾನ್ ನೆರವೇರಲ್ಲ. ಇದು ಎಲ್ಲದಕ್ಕೋಸ್ಕರವಾಗಿ ನೀನೇನು ಮಾಡಬೇಕು? ಖಾಲಿ ಮಾಡಿ ಮುಂದೆ ಹೋಗು. ಮತ್ತೆ 20ನೇ ವಾಕ್ಯ ಹಂಗೆ ಓದ್ಕೊಂಬಂದ್ರಿ. ನೀನು ಎದ್ದು ಕೂಸನ್ನು ಅದರ ತಾಯಿಯನ್ನು ಕರಕೊಂಡು ಇಸ್ರಾಯೇಲ್ ದೇಶಕ್ಕೆ ಹೋಗು. ಕೂಸಿನ ಪ್ರಾಣವನ್ನು ತೆಗೆಯಬೇಕೆಂದಿರುವವರು ಸತ್ತು ಹೋದರು. ಸಾಕು. ಇವಾಗ ಮತ್ತೆ ದೇವ್ರೇನು ಹೇಳ್ತಾ ಇದಾರೆ? ವಾಪಸ್ಸು ಮತ್ತೆ ಎದ್ದೋಳು, ಹೋಗು. ದೇವ್ರ ಹತ್ರ ಫಿಕ್ಸ್ ಪ್ಲಾನ್ ಇಲ್ಲ. ದೇವರು ಹೆಂಗೆ ಕಾಪಾಡ್ಬೇಕು ಅನ್ಕೊಂತಾರೋ ಹಂಗೆ ದೇವ್ರು ಏನು ಮಾಡ್ತಾ ಇದ್ದಾರೆ? ನಿಮ್ಮನ್ನ ಕಾಪಾಡ್ತಾರೆ, ನಡೆಸ್ತಾ ಇರ್ತಾರೆ. ಒಬ್ಬರ ಮನಸ್ಸಲ್ಲಿ ಕೋಪ ಸತ್ತೋದ್ರೆ, ದೇವ್ರೇನು ಮಾಡ್ತಾರೆ? ಮತ್ತೆ ಒಂದು ಸೇರಿಸ್ತಾರೆ ವಾಪಸ್. ಇವಾಗ ಸಾಯ್ಬೇಕಾಗಿರೋದು ಯಾರು? ಮನುಷ್ಯ ಅಲ್ಲ, ವ್ಯಕ್ತಿ ಅಲ್ಲ. ನಮ್ಮ ಲೈಫಲ್ಲಿ ಏನು ಸಾಯ್ಬೇಕು? ಯಾವುದು ನಮ್ಮ ಲೈಫ್ನ ಹಾಳು ಮಾಡ್ತಾ ಇದೆಯೋ ಅದು ಸಾಯ್ಬೇಕು.
ಕೋಪ ಆಗಿರ್ಬೋದು, ದ್ವೇಷ ಆಗಿರ್ಬೋದು, ಹೊಟ್ಟೆ ಕಿಚ್ಚಾಗಿರ್ಬೋದು, ದರಿದ್ರ ಆಗಿರ್ಬೋದು, ಸಾಲ ಆಗಿರ್ಬೋದು, ಯಾವುದು ನಮ್ಮನ್ನು ಮುಳುಗಿಸ್ತಾ ಇದೆಯೋ, ಯಾವುದು ನಮ್ಮ ಉದ್ದೇಶವನ್ನು ಹಾಳು ಮಾಡ್ತಾ ಇದೆಯೋ, ಯಾವುದು ನಮ್ಮ ಫ್ಯೂಚರ್ನ ಹಾಳು ಮಾಡ್ತಾ ಇದೆಯೋ, ಆ ವಿಷಯಗಳು ಏನಾಗಬೇಕು? ಸಾಯ್ಬೇಕು. ಸೊ ದೇವರು ಯಾವಾಗಲೂ ನಮ್ಮ ಹತ್ರ ಮಾತಾಡ್ತಾ ಇರ್ತಾರೆ. ಇಲ್ಲಿಂದ ಬಿಟ್ಟು ಆ ಊರಿಗೆ ಹೋದ, ಆ ಊರಲ್ಲೇ ಸೆಟ್ಲ್ ಆಗ್ಬಿಡೋಣ ಲೈಫಲ್ಲಿ, ಇನ್ನು ಸಮಾಧಾನವಾಗಿ ಎಲ್ಲ ಇಲ್ಲೇ ಸೆಟ್ಲ್ ಆಗ್ಬಿಡೋಣ ಅನ್ನೋ ಟೈಮಲ್ಲಿ ದೇವ್ರು ಏನು ಮಾಡ್ತಾ ಇದ್ದಾರೆ? ವಾಪಸ್ ಖಾಲಿ ಮಾಡ್ಕೊಂಡು ಹೋಗೋರು. ದೇವ್ರು ಹೇಳೋ ಮಾತನ್ನ ಕೇಳಿಸ್ಕೊಳ್ಳಿ. ದೇವರು ನಿಮ್ಮ ಸಿಚುವೇಶನ್ಗೆ ತಕ್ಕನಂಗೆ ದೇವರು ಪ್ಲ್ಯಾನ್ ಚೇಂಜ್ ಮಾಡ್ತಾ ಇರ್ತಾರೆ. ಸ್ವಲ್ಪ ಎಚ್ಚರಿಕವಾಗಿರ್ಬೇಕು. ನಾವೇನಾಗಿರ್ಬೇಕು? ಸ್ವಲ್ಪ ಎಚ್ಚರವಾಗಿರ್ಬೇಕು. ಆವಾಗ ದೇವ್ರು ಏನು ಹೇಳಕ್ಕೆ ಬರ್ತಾ ಇದ್ದಾರೆ ಅನ್ನೋದು ಅರ್ಥ ಆಗತ್ತೆ. ತುಂಬ ದಿನ ಒಂದೇ ಕಡೆ ಸಿಗಾಕೊಂಡ್ಬಿಟ್ಟಿದ್ದೀವಿ. ಸಮಸ್ಯೆ ಏನಾಗ್ಬಿಟ್ಟಿದೆ ನಮಗೆ? ಈ ಸಮಸ್ಯೆಗಳು ನಮ್ಮ ಲೈಫಲ್ಲಿ ಹೆಂಗಾಗ್ಬಿಟ್ಟಿದೆ ಅಂದರೆ, ಕರೋನಾ ಟೈಮಲ್ಲಿ ಲಾಕ್ಡೌನ್ ಆಗಿತ್ತು ನೋಡ್ರಿ, ಆ ಥರ ಆಗ್ಬಿಡೈತೆ. ಮನೆ ಸುತ್ತಲೂ ಸಮಸ್ಯೆ, ಲೈಫ್ ಸುತ್ತಲೂ ಸಮಸ್ಯೆ. ಮನೆ ಬಿಟ್ಟು ಹೊರಗಡೆ ಬರೋಂಗಿಲ್ಲ, ಮನೆ ಒಳಗಡೆ ಇರೋಂಗಿಲ್ಲ, ಹೊರಗಡೆ ಎಲ್ಲ ಲಾಕ್ಡೌನ್ ಆಗ್ಬಿಟ್ಟಿದೆ. ನನಗೆ ಬೇಕಾಗಿರೋದು ಸಿಗ್ತಾ ಇಲ್ಲ, ನನಗೆ ಬೇಕಾಗಿರೋ ಥರ ಮಾಡೋಕ್ಕಾಯ್ತಲ್ಲ. ನಿಮ್ಮ ಲೈಫಲ್ಲಿರುವಂಥ ಲಾಕ್ಡೌನ್ನ ದೇವ್ರು ತೆಗೀಲಿ. ನಿಮ್ಮೆಲ್ಲ ಸಮಸ್ಯೆಗಳಿಗೂ ದೇವರು ಪರಿಷ್ಕಾರ ಕೊಡಲಿ. ನೀವು ಎಲ್ಲೇ ಬಿದ್ದಿದ್ದೀರೋ ಅಲ್ಲಿ ದೇವ್ರ ಮೇಲೆ ಕೆತ್ತಲಿ, ನಿಮ್ಮ ಲೈಫಲ್ಲಿ ಬೆಳಕುಂಟು ಮಾಡಲಿ. ಆಮೇನ್. ಎಷ್ಟು ನಂಬ್ತಾ ಇದ್ದೀರಾ? ಇದಕ್ಕಿಂತ ಜಾಸ್ತಿ ಹೇಳೋದು ತಲೆಗೆ ಹೋಗಲ್ಲಲ್ಲ? ಸಾಕ? ಹೋಗತ್ತಾ? ಟ್ರೀಟ್ಮೆಂಟ್ ಕೆಲಸ ಮಾಡ್ತಾ ಇದ್ದ? ಪ್ರಾಬ್ಲಮ್ ಕಂಡಿಡ್ಕೊಂಡ್ರ? ಪ್ರಾಬ್ಲಮ್ಗೆ ಸೊಲ್ಯೂಷನ್ ಕೊಡಬೇಕಾಗಿರೋರೆ ಪ್ರಾಬ್ಲಮ್ ಉಂಟು ಮಾಡ್ತಾ ಇದ್ರೆ, ಪ್ರಾಬ್ಲಮ್ನ ದೂರ ಮಾಡೋರೆ ಪ್ರಾಬ್ಲಮ್ ಉಂಟು ಮಾಡಿ ಪ್ರಾಬ್ಲಮಲ್ಲೇ ಸಿಗಾಕೊಂಡಿದ್ರೆ ಅವ್ರನ್ನ ದೇವ್ರು ಬಿಡ್ಸೋಕ್ಕೆ ಆಗಲ್ಲ. ಇವತ್ತು ದೇವ್ರು ನಿಮ್ಮನ್ನು ಬಿಡಿಸ್ಬೇಕಂತ ಇಷ್ಟಪಡ್ತಾ ಇದ್ದಾರೆ. ದೇವ್ರು ನಿಮ್ಮನ್ನು ಮೇಲೆ ಕೆತ್ತಬೇಕಂತ ಇಷ್ಟಪಡ್ತಾ ಇದ್ದಾರೆ. ನಿಮ್ಮ ಲೈಫಲ್ಲಿ ದೇವರು ಬೆಳಕುಂಟು ಮಾಡ್ಬೇಕಂತ ಇಷ್ಟಪಡ್ತಾರೆ. ಆದರೆ ಇದೆಲ್ಲ ಮಾಡಬೇಕಂದ್ರೆ ದೇವರು ನಿಮ್ಮ ಮನಸ್ಸಲ್ಲಿ ನಿಯತ್ತನ್ನು ನೋಡ್ತಾ ಇದ್ದಾರೆ. ಇವತ್ತು ನಾವು ನಿಯತ್ತಾಗಿ ಬದುಕೋಕ್ಕೆ ಇಷ್ಟಪಟ್ಟರೆ, ನ್ಯಾಯವಾಗಿ ಬದುಕೋಕ್ಕೆ ಇಷ್ಟಪಟ್ಟರೆ, ಅನ್ಯಾಯದಿಂದ ದೂರ ಇದ್ದು ನ್ಯಾಯವಾಗಿ ಬಾಳೋಕ್ಕೆ ಬದುಕೋಕ್ಕೆ ಪ್ರಯತ್ನ ಪಡೋರಾದರೆ ದೇವರು ಇವತ್ತು ನಾವು ಎಲ್ಲಿ ಬಿದ್ದಿದ್ದೀವೋ ಅಲ್ಲಿ ದೇವರ ಮೇಲೆ ಕೆತ್ತಾರೆ. ಹಲ್ಲೆಲೂಯಾ. ಅವಮಾನಕ್ಕೆ ಬದಲಾಗಿ ಮಾನವನ್ನು ಉಂಟು ಮಾಡ್ತಾರೆ, ಕಣ್ಣೀರಿಗೆ ಬದಲಾಗಿ ಸಂತೋಷವನ್ನು ಉಂಟು ಮಾಡ್ತಾರೆ, ಇಕ್ಕಟ್ಟಿಗೆ ಬದಲಾಗಿ ವಿಶಾಲವನ್ನು ಉಂಟು ಮಾಡ್ತಾರೆ, ದರಿದ್ರಕ್ಕೆ ಬದಲಾಗಿ ಸಮೃದ್ಧಿಯನ್ನು ಉಂಟು ಮಾಡ್ತಾರೆ, ಅವಮಾನಕ್ಕೆ ಬದಲಾಗಿ ಮಾನವನ್ನು ದೇವರು ಉಂಟು ಮಾಡ್ತಾರೆ. ಎಲ್ಲೆಲ್ಲ ಕೇಡು ಉಂಟಾಗಿದೆಯೋ ಅಲ್ಲೆಲ್ಲ ದೇವರು ಒಳ್ಳೇದು ಉಂಟು ಮಾಡ್ತಾರೆ. ದೇವರು ನಮ್ಮನ್ನು ಮೇಲೆ ಕೆತ್ತಾರೆ. ಆದರೆ ನಾವು ಮಾಡಬೇಕಾಗಿರೋದೆಲ್ಲ ಒಂದೇ, ನಮ್ಮ ಮನಸ್ಸು ನಿಯತ್ತಾಗಿರ್ಬೇಕು. ಕೆಟ್ಟದಕ್ಕೆ ಒಳಗಾಗಬಾರ್ದು. ಒಳ್ಳೆಯದನ್ನು ಮಾಡಿ ಕೆಟ್ಟದನ್ನು ಸೋಲಿಸ್ಬೇಕು ನಾವು. ಹಲ್ಲೆಲೂಯಾ. ಇವತ್ತು ನಮ್ಮ ಮನಸ್ಸು, ನಮ್ಮ ಕಿವಿ, ನಮ್ಮ ಯೋಚನೆ, ನಮ್ಮ ಮಾತುಗಳು ಯುದ್ಧಕ್ಕೆ ಒಂದು ವೇದಿಕೆ ಆಗಿದೆಯಾ? ಇಲ್ಲ ಸಮಾಧಾನಕ್ಕೆ ವೇದಿಕೆ ಆಗಿದೆಯಾ? ನಮ್ಮ ಕಿವಿ, ನಮ್ಮ ಬಾಯಿ, ನಮ್ಮ ಯೋಚನೆ ಸಮಾಧಾನ ಉಂಟು ಮಾಡಿಲ್ಲ ಅಂದರೆ ದೇವ್ರ ದೃಷ್ಟಿಯಲ್ಲಿ ನಾವು ದುಷ್ಟರಾಗಿ ಕಾಣಲ್ಪಡ್ತೀವಿ. ಇವತ್ತು ದೇವ್ರ ದೃಷ್ಟಿಯಲ್ಲಿ ನಾವು ದುಷ್ಟರಾಗಿ ಕಾಣಿಸ್ಬಾರ್ದು. ನೀತಿವಂತನಾಗಿ ಶಿಷ್ಟನಾಗಿ ದೇವ್ರ ದೃಷ್ಟಿಯಲ್ಲಿ ಕಾಣಲ್ಪಡಬೇಕು. ಹಲ್ಲೆಲೂಯಾ. ದೇವ್ರ ದೃಷ್ಟಿಯಲ್ಲಿ ಯಾರು ನೀತಿವಂತನಾಗಿ ಕಾಣಲ್ಪಡ್ತಾನೋ, ದೇವ್ರ ದೃಷ್ಟಿಯಲ್ಲಿ ಯಾರು ಶಿಷ್ಟನಾಗಿ ಕಾಣಲ್ಪಡ್ತಾನೋ, ದೇವ್ರ ದೃಷ್ಟಿಯಲ್ಲಿ ಯಾರು ಒಳ್ಳೆಯವನಾಗಿ ಕಾಣಲ್ಪಡ್ತಾನೋ ಅವನು ಕೆಳಗಡೆ ಬಿದ್ದಿದ್ರು ದೇವರು ನಮ್ಮ ಮೇಲೆ ಕೆತ್ತಾರೆ. ದೇವ್ರ ಕಾರಣನೇ ಕೊಡಲ್ಲ. ಇವತ್ತು ನಮ್ಮ ಮನಸ್ಸು ಕರೆಕ್ಟಾಗಿದ್ದರೆ, ನಮ್ಮ ಹೃದಯ ಕರೆಕ್ಟಾಗಿದ್ದರೆ, ನಾವು ಮಾಡೋ ಯೋಚನೆಗಳು ಕರೆಕ್ಟಾಗಿದ್ದರೆ, ನಾವು ಮಾತಾಡೋ ಮಾತುಗಳು ಕರೆಕ್ಟಾಗಿದ್ದರೆ ಇವತ್ತು ನಮ್ಮನ್ನು ದೇವ್ರ ಮೇಲೆ ಕೆತ್ತಕ್ತಾರೆ. ಹಲ್ಲೆಲೂಯಾ. ಎಲ್ಲೆಲ್ಲಿ ಕೆಳಗಡೆ ಬಿದ್ದಿದ್ದೀರೋ ಅಲ್ಲಿಂದ ದೇವರ ಮೇಲೆ ಕೆತ್ತಾರೆ. ಎಲ್ಲೆಲ್ಲಿ ಕೆಳಗಡೆ ಬಿದ್ದಿದ್ದೀವೋ ಅಲ್ಲಿಂದ ದೇವ್ರ ಮೇಲೆ ಕೆತ್ತಾರೆ. ಮಾಡಬೇಕಾಗಿರಲ್ಲ ಒಂದೇ, ನಮ್ಮ ಮನಸ್ಸನ್ನು ಸರಿಪಡಿಸ್ಕೊಂಡು. ಹಲ್ಲೆಲೂಯಾ. ದುಷ್ಟರಾಗಿ ಬದುಕಿರೋರು ಶಿಷ್ಟರಾಗಿ ಬದುಕಬೇಕು. ಅನ್ಯಾಯ ಮಾಡಿರೋನು ನ್ಯಾಯವಾಗಿ ಬದುಕಬೇಕು. ಅವಮಾನ ಪಡಿಸಿರೋನು ಇನ್ಮೇಲೆ ಅವಮಾನ ಪಡಿಸ್ಬಾರ್ದು. ಕಣ್ಣೀರು ಬರೆಸಿರೋನು ಇನ್ಮೇಲೆ ಕಣ್ಣೀರು ಬರೆಸ್ಬಾರ್ದು.
ಕೇಡು ಬಗ್ದಿರೋರು ಇನ್ನೊಂದ್ಸರಿ ಕೇಡು ಮಾಡಬಾರ್ದು. ಯಾರೆಲ್ಲ ಬೇರೆಯವ್ರು ಕೆಟ್ಟದ್ದು ಮಾಡಿದಿರೋ ಆ ಕೆಟ್ಟದನ್ನು ಇವತ್ತಿಂದನೇ ನಿಲ್ಲಿಸ್ರಿ. ಒಳ್ಳೆದನ್ನು ಮಾಡೋಕ್ಕೆ ಪ್ರಯತ್ನ ಪಡ್ರಿ. ದೇವರು ನಿಮ್ಮನ್ನ ಮೇಲೆ ಕೆತ್ತಾರೆ. ಹಲ್ಲೆಲೂಯಾ. ಎಲ್ಲ ನಿಂತ್ಕೊಳ್ಳೋಣ, ನಾವು ಪ್ರಾರ್ಥನೆ ಮಾಡೋಣ.